ಈಗ ಪಂಚಮ ಅಧ್ಯಾಯಗಳನ್ನ ಮುಗಿಸಿದ್ವಿ, ಅಂದ್ರೆ 40 ಶ್ಲೋಕಗಳನ್ನ ನಾವು ಮುಗಿಸುತ್ತೇವೆ. ಈಗ 41ನೇ ಶ್ಲೋಕದಿಂದ 6ನೇ ಅಧ್ಯಾಯ 41, 42, 43. ಈ 6ನೇ ಅಧ್ಯಾಯದಲ್ಲಿ ಏನ್ ಹೇಳ್ತಾರೆ 3 ಶ್ಲೋಕದಲ್ಲಿ ಅಂದ್ರೆ, ಅಮ್ಮನವರ ಭಕ್ತಾನುಗ್ರಹ. ಅಮ್ಮನವರ ಭಕ್ತಾನುಗ್ರಹ ಯಾವ ರೀತಿ ಅಮ್ಮ ಭಕ್ತರ ಮೇಲೆ ತನ್ನ ಕರುಣೆಯನ್ನ ತೋರಿಸ್ತಾಳೆ. ಏನಾದ್ರು ಭೇದ ಭಾವ ಇದೆಯಾ, ಅಥವಾ ಏನಾದ್ರು ಪರ್ಟಿಕ್ಯುಲರ್ ಆಗಿ ಇದೇ ತರ ಮಾಡ್ಬೇಕು ಅಂತಿದ್ಯಾ, ಅಮ್ಮನ ಕೃಪಾ ಕಟಾಕ್ಷ ಆಗ್ಲಿಕ್ಕೆ ಅನ್ನೋ ವಿಚಾರವನ್ನ ನಾವು ಇಲ್ಲಿ ನೋಡ್ತಾ ಇರ್ತೇವೆ. ಈಗ 41ನೇ ಶ್ಲೋಕದಿಂದ ನಾವು ಮುಂದೆ ನೋಡೋಣ. 41ನೇ ಶ್ಲೋಕದಿಂದ 43ನೇ ಶ್ಲೋಕದ ತನಕ, ಅಂದ್ರೆ ಶಾಂತಿಮತಿ ಎನ್ನುವ ನಾಮದ ತನಕ ಅಮ್ಮನವರ ಭಕ್ತಾನುಗ್ರಹವನ್ನ ವಶಿನ್ಯಾದಿ ವಾಗ್ದೇವತೆಗಳು ವರ್ಣನೆ ಮಾಡ್ತಾ ಹೋಗ್ತಾರೆ. ಭವಾನಿ ಅಂತಕ್ಕಂಥ ನಾಮ 112ನೇ ನಾಮ, ಶಾಂತಿಮತಿ ಅನ್ನೋ ನಾಮಕ್ಕೆ 131ನೇ ನಾಮ. ಒಟ್ಟು 3 ಶ್ಲೋಕದಲ್ಲಿ 19 ನಾಮ ಸೇರುತ್ತೆ. ಟೋಟಲ್ 90 ನೇಮ್ಸ್. ಅಮ್ಮನವರ 19 ನಾಮ ಸಹಸ್ರ ನಾಮದಲ್ಲಿ. ಇಲ್ಲಿ ಇಷ್ಟು ನಾಮದಲ್ಲಿ ಹೇಳೋದು ಭಕ್ತಾನುಗ್ರಹವನ್ನ ಸಾರಿ ಸಾರಿ ಹೇಳ್ತಾಳೆ ಜಗಜ್ಜನನಿ ಅಂತ. ಶಿವನ ಬಗ್ಗೆ ನಮ್ಮೆಲ್ರಿಗೂ ಗೊತ್ತು, ಆ ಪರಮಾತ್ಮನ ಬಗ್ಗೆ. ಶಿವ ಅಷ್ಟಮೂರ್ತಿಗಳಲ್ಲಿ ಜಲರೂಪದಲ್ಲಿ ಇರ್ತಾನೆ. ಆ ಜಲರೂಪದಲ್ಲಿ ಇರುವವನನ್ನ ಭವ ಅಂತ ಕರಿತೀವಿ. ಹಾಗಾದ್ರೆ ಅಷ್ಟಮೂರ್ತಿಗಳು ಯಾರ್ಯಾರು? ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನೀಗ ಹೇಳ್ತಾ ಇರ್ತಕ್ಕಂಥದ್ದು ಜಲರೂಪದಲ್ಲಿ ಇರ್ತಾನೆ ಶಿವ, ಅಷ್ಟಮೂರ್ತಿಗಳಲ್ಲೂ ಕೂಡ ಇರ್ತಾನೆ. ಯಾವ ಯಾವ ರೂಪ, ಅವನ 8 ರೂಪ ಯಾವುದು ಅಷ್ಟಮೂರ್ತಿಗಳ ಹೆಸರು ಅಂದ್ರೆ ಭವ, ಶರ್ವ, ಈಶಾನ, ಪಶುಪತಿ, ಉಗ್ರ, ರುದ್ರ, ಭೀಮ, ಮಹಾದೇವ. ಈ 8 ರೂಪದಲ್ಲಿ ಪರಮಾತ್ಮ ಇರ್ತಾನೆ. ಇದನ್ ಯಾಕೆ ಹೇಳ್ದೆ ಅಂತ ಮುಂದೆ ಗೊತ್ತಾಗತ್ತೆ ನಿಮಗೆ. ಭವಾನಿ ಭಾವನಾಗಮ್ಯ ಭವಾರಣ್ಯ ಕುಠಾರಿಕ ಭದ್ರಪ್ರಿಯ ಭದ್ರಮೂರ್ತಿರ್ಭಕ್ತ ಸೌಭಾಗ್ಯದಾಯಿನಿ ಶ್ಲೋಕ. ಆ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭವನ ರಾಣಿ ಭವಾನಿಯೇ, ಭವನನ್ನ ಸದಾಕಾಲ ಅನುಸ್ತರ್ತಕ್ಕಂಥ ರಾಣಿ ಭವಾನಿಯೇ, ಭಕ್ತರಾದಂತವ್ರಿಗೆ ಸಕಲ ಭೋಗ ಭಾಗ್ಯಗಳನ್ನು ಕರುಣಿಸ್ತಕ್ಕಂಥ ಮಾನಸಿಕ ಶಾರೀರಿಕ ಸಂತೃಪ್ತಿಯನ್ನ ಪ್ರಸಾದವಾಗಿ ಕೊಡ್ತಕ್ಕಂಥ ಭವಾನಿಯೇ, ನಿನ್ನ ನಾಮವನ್ನ ಹೇಳ್ತಾ 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 ನಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಂತೇವೆ. ಹಾಗಾಗಿ ನಮ್ಗೆ ಆ ಜ್ಞಾನವನ್ನ ಅನುಭವಿಸಕ್ಕೆ ನನಗೆ ಸಹಾಯ ಮಾಡು, ಹೆಲ್ಪ್ ಮಾಡು. ಮುಕ್ತಿ ಪದದ ಕಡೆ, ಜ್ಞಾನದ ಪದದ ಕಡೆ ಮನಸ್ಸು ಅರಳಬೇಕು. ಆ ತರ ಮಾಡು ತಾಯಿ ಭವಾನಿ ಅಂತ ಕೇಳ್ತಾ ಇದ್ದೀವಿ. ಆ ಭವಾನಿ ಅಂತ ಯಾರು ದೇವಿನ ಆರಾಧನೆ ಮಾಡ್ತಿರೋ ಅವರಿಗೆ ಭೋಗಗಳಿಗೆ ಕೊರತೆ ಇಲ್ಲ ಅಂತ ಅರ್ಥ. ಅಂದ್ರೆ ನೀವು ಏನ್ ಕೇಳಿದ್ರು ಕಷ್ಟ ಅನ್ನೋದು ಮನೇಲಿ ಇರಲ್ಲ ಅಂತ ಅರ್ಥ. ಹಾಗಾದ್ರೆ ಭೋಗಕ್ಕೆ ಕೊನೆ ಇಲ್ಲ, ಆಸೆಗಳಿಗೆ ಕೊನೆ ಇದೆಯಾ ನಮಗೆ? ಇವತ್ತು ಆಸೆ ಪಡ್ತೀವಿ, ನಾಳೆ ಮತ್ತೊಂದು ಆಸೆ ಉಟ್ಕೊಳುತ್ತೆ. ಇವತ್ತು ಆಸೆ ತೀರಿದ್ರು ನಾಳೆ ಆಸೆನ ಮತ್ತೆ ಚಿಂತೆ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಾವು ಸ್ಥಾನೇಶ್ವರ ಪೀಠಾಧಿಷ್ಠಾನ ದೇವತೆಯಾದಂತಹ ಭವಾನಿಯನ್ನ ನಾವು ಆರಾಧನೆ ಮಾಡೋದ್ರಿಂದ ನಮ್ಮ ನಿಜವಾಗ್ಲೂ ಫಲಿಸೋ ಆಸೆಗಳಾದ್ರೆ ಪೂರೈಸ್ತಾಳೆ ತಾಯಿ. ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ತಾಯಿ ಪೂರೈಸಲ್ಲ. ಹಾಗಾಗಿ ಅವಳನ್ನ ಭವಾನಿ ರೂಪದಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಯಾವ ರೂಪದಲ್ಲಿ ಬೇಕಾದ್ರೂ ಅಮ್ಮನವ್ರನ್ನ ಪೂಜೆ ಮಾಡಬಹುದು. ಈಗ ಎಲ್ಲಮ್ಮ ಅಂತ ಪೂಜೆ ಮಾಡ್ತೀರಾ ಅಲ್ವಾ, ಮಾಹೇಶ್ವರಿ, ಅಣ್ಣಮ್ಮ, ಮಾರಮ್ಮ ಅಥವಾ ಚಾಮುಂಡೇಶ್ವರಿ, ಇನ್ನು ವಿಧವಾಗಿ ಅಮ್ಮನವ್ರನ್ನ ಆರಾಧನೆ ಮಾಡ್ತಾ ಬರ್ತೀರಾ. ಯಾವ ನಾಮದಲ್ಲಿ ಸಾಧನೆ ಮಾಡ್ತೀವೋ, ನಾನು ಎಲ್ರಿಗೂ ಹೇಳೋದು ಒಂದ್ ವಿಚಾರ, ನೀವು ಯಾವ ದೇವರನ್ನ ನಂಬುತ್ತೀರಾ, ಯಾವ ದೇವರನ್ನ ನೀವು ಆರಾಧನೆ ಮಾಡ್ತೀರಾ, ಆ ರೂಪ, ಆ ನಾಮ, ಭಾವನೆಯನ್ನ ತಾಯಿ ನಮ್ಮ ಮನಸ್ಸಲ್ಲಿ ಸಾಕ್ಷಾತ್ಕರಿಸ್ತಾಳೆ. ನಾನ್ ಚಾಮುಂಡೇಶ್ವರಿ ಅವತಾರದಲ್ಲಿ ಪೂಜೆ ಮಾಡ್ತಾ ಇದ್ರೆ ಚಾಮುಂಡೇಶ್ವರಿ ಯಾಗೇ ನನ್ನ ಮನಸ್ಸಲ್ಲಿ ಇರ್ತಾಳೆ. ನಾವು ಅದೇ ರೂಪದಲ್ಲಿ ಆಕೆನ ಪೂಜೆ ಮಾಡ್ಬೇಕು. ಯಾವ ವಿಗ್ರಹ ನೋಡಿದ್ರು ಕೂಡ ಕೈ ಮುಗಿತೀವಿ. ಅದೇ ನಮ್ಗೆ ಇಷ್ಟವಾದ ದೇವ್ರ ಹತ್ರ ಹೋಗ್ಬಿಟ್ರೆ ಮನಸ್ಸಿಗೆ ಆನಂದ ಸಿಕ್ಬಿಡುತ್ತೆ. ಏನೋ ಮುಖದಲ್ಲಿ ನಗು ಬರುತ್ತೆ, ಗೊತ್ತಿಲ್ದಂಗ್ ಕಣ್ಣೀರ್ ಬಂದ್ಬಿಡುತ್ತೆ ನಮ್ಗೆ. ಈಗ ತಿರುಪತಿಗೆ ಹೋಗಿ ಗೋವಿಂದನ್ ಮುಂದೆ ನಿಂತ್ಕೊಂಡ್ಬಿಟ್ರೆ ಗೊತ್ತಿಲ್ದಂಗ್ ಕಣ್ಣೀರ್ ಬರುತ್ತೆ ಬಾಲಾಜಿ ಮುಂದೆ. ಯಾಕಂದ್ರೆ ಆ ಪರಮಾತ್ಮನ ಮನಸ್ಸಲ್ಲಿ ಆರಾಧನೆ ಮಾಡ್ತಾ ಇರ್ತೀವಿ. ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಆ ತಾಯಿ ನೋಡಿದಾಗ ಎಷ್ಟೋ ಜನಕ್ಕೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆ ಅಂದ್ರೆ ಆ ದೇವರು ನಿಮ್ಮ ಮನಸ್ಸಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀರಾ.
ಹಾಗಾಗಿ ಆ ದೇವರು ನಿಮ್ಗೆ ಅಷ್ಟು ಕನೆಕ್ಟ್ ಆಗ್ತಾ ಇದೆ, ಆ ರೀತಿ ಅವ್ರು ನಿಮಗೆ ಆ ಭಾವನೆಯನ್ನ ಸುರಿಸ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಧ್ಯಾನ ಕೂತ್ಕೊಂತೀವಿ ನಾವು, ಅಮ್ಮನವರ ಹೆಸರು ಹೇಳ್ಕೊಂಡು ನಾನು ಧ್ಯಾನ ಮಾಡ್ಬೇಕು ತಾಯಿ ಬಗ್ಗೆ. ನನ್ಗೆ ಮನಸ್ಸಿಗೆ ಏನೋ ಇವತ್ತು ತುಂಬಾ ಬೇಸರ ಆಗಿದೆ, ಮನೇಲಿ ಜಗಳ ಆಯ್ತು, ನನ್ಗೆ ಏನೋ ಅಂದ್ಬಿಟ್ರು, ಯಾರೋ ಒಂದ್ ಮಾತಂದ್ರು, ಕಣ್ಣು ಮುಚ್ಕೊಂಡ್ ಕೂತಿರ್ತೀರಾ. ಕಣ್ಣು ಮುಚ್ಕೊಂಡ್ ಕೂತ್ಕೊಂಡಾಗ ಆ ಸನ್ನಿವೇಶ ಒಂದ್ ಕಡೆ, ಮನೇಲಿ ಜಗಳ ಆಗಿದ್ ಒಂದ್ ಕಡೆ, ನಿಮ್ಮ ಇಷ್ಟವಾದ ದೇವ್ರ ಒಂದ್ ಕಡೆ, ಅಮ್ಮನವ್ರ ಒಂದ್ ಕಡೆ ನೆನಪಾಗ್ತಾ ಇರ್ತಾರೆ. ಇಲ್ಲ ಅಮ್ಮನವ್ರು ಪ್ರಶ್ನೆ ಮಾಡ್ತಾ ಇರ್ತೀರಿ, ಯಾಕಮ್ಮ ನಂಗೆ ಈ ಕಷ್ಟ ಕೊಟ್ಟೆ, ನನ್ಗೆ ಯಾಕೆ ಈ ತರ ನೋವು, ನನ್ ಹೆಣ್ಣಾದೆ, ನೀನು ಒಂದ್ ಹೆಣ್ಣಲ್ವಾ ಅಂತ ಅಮ್ಮನವ್ರ ಹತ್ರ ಏನೇನೇನೋ ಮಾತಾಡ್ತಾ ಇರ್ತೀರಲ್ವಾ. ಅದು ಏನಂದ್ರೆ ಆ ಸಂಸಾರ ಅಂತಕ್ಕಂಥ ಮಹಾ ಭಯಂಕರವಾದ ಅರಣ್ಯ. ಇಟ್ಸ್ ಲೈಕ್ ಎನ್ ಫಾರೆಸ್ಟ್. ಅದೊಂದು ಕಾಡ್ ತರ, ಅರಣ್ಯ ತರ. ಆ ಅರಣ್ಯದಲ್ಲಿ ನೀವು ದಾರಿ ತಪ್ಪೋಗ್ಬಿಟ್ಟಿದ್ದೀರಾ. ತುಂಬಾ ದೊಡ್ಡ ಕಾಡು, ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಕಾಡನ್ ತುಂಬಾ ಏನೋ ಕಾಡು ಪ್ರಾಣಿಗಳೇ ತುಂಬಿಕೊಂಡಿದೆ, ಹುಲಿ, ಸಿಂಹ, ಆನೆ, ಹಾವು ಎಲ್ಲ ಇದೆ. ಸಂಸಾರ ಅನ್ನೋದು ಕಾಡು. ಆ ಕಾಡೊಳಗಡೆ ಎಷ್ಟೋ ಜನ ಪ್ರಾಣಿಗಳಿದ್ದಾರೆ, ಅದ್ರಲ್ಲಿ ನೀವೊಬ್ರು. ನಿಮ್ಗೇನ್ ಇವಾಗ ಅಂದ್ರೆ ಆ ಕಾಡಿಂದ ಹೊರಗಡೆ ಬರ್ಬೇಕು ತಪ್ಪಿಸ್ಕೊಂಡು. ಹಾಗೆ ತಪ್ಪಿಸ್ಕೊಂಡ್ ಬರಂಗಿಲ್ಲ. ಸಿಂಹಕ್ಕೆ ಏನೋ ಹಸುವಾಗಿದೆ ಅಂತ ಕೇಳುತ್ತೆ, ಅದ್ರ ಹೊಟ್ಟೆ ತುಂಬಿಸ್ಬರ್ಬೇಕು. ಇನ್ನೊಂದ್ ಯಾವ್ದಕ್ಕೂ ಏನೇನೋ ಕೇಳುತ್ತೆ, ಎಲ್ಲದಕ್ಕೂ ತಣಿಸಿ ಬರ್ಬೇಕಂದ್ರೆ ನಿಮ್ ಜವಾಬ್ದಾರಿಗಳನ್ನ ಕಳ್ಕೊಂಡ ಕಾಡಿಂದ ಹೊರಗಡೆ ಬರ್ಬೇಕು. ಅಲ್ಲಿ ತನಕ ನಿಮ್ ದಾರಿ ಸಿಗಲ್ಲ. ಆ ದಾರಿ ಸಿಗಬೇಕಲ್ವಾ, ಆ ದಾರಿ ತೋರಿಸ್ಬೇಕಲ್ವಾ, ಆ ದಾರಿನೇ ಮೋಕ್ಷ ಮಾರ್ಗ. ಆ ಮೋಕ್ಷ ಮಾರ್ಗ ಸಿಗ್ಬೇಕು. ಆ ದಾರಿ ಹೇಗೆ ಬೇಗ ಸಿಗುತ್ತೆ ಅಂದ್ರೆ ಅದಕ್ಕೆ ರೂಟ್ ಮ್ಯಾಪೇ ಶ್ರೀಮಾತೆ. ಅವಳ ನಾಮ ಜಪ ಕೊಡಲಿ ಅಂತದ್ದು. ಆ ನಾಮ ಜಪ ಮಾಡ್ತಾರೆ, ಆ ಕೊಡಲಿಯಿಂದ ಇಡೀ ಕಾಡನ್ನೇ ಕಡಿದು ಬಿಡ್ಬೋದು ನೀವು. ಸಂಸಾರ ಅಂತಕ್ಕಂಥ ಭವಬಂಧನವನ್ನ ಕಡಿಬಹುದು. ಆಗ ಆಕೆ ಭವಾರಣ್ಯ ಕುಟಾರಿಕ ಅಂತ ಅನಿಸ್ಕೊಂತಾಳೆ. ಆ ತಾಯಿ ತನ್ನ ಭಕ್ತರಿಗೆ ನಿರಂತರವಾಗಿ ಭದ್ರತೆ ಒದಗಿಸ್ತಾ ಇರ್ತಾಳೆ, ಅಂದ್ರೆ ಅಭಯ ಕೊಡ್ತಾ ಇರ್ತಾಳೆ, ಪ್ರೊಟೆಕ್ಟ್ ಮಾಡ್ತಾ ಇರ್ತಾಳೆ. ನಿಮ್ಮನ್ನ ಎಲ್ಲೂ ಯಾರಿಂದ ನಿಮ್ಮನ್ನ ಏನ್ ಮಾಡಕ್ಕೂ ಬಿಡಲ್ಲ, ನಿಮ್ಮನ್ನ ರಕ್ಷಣೆ ಕೊಡ್ತಾ ಇರ್ತಾಳೆ. ನಂಬಿ ಆರಾಧಿಸೋಳಿಗೆ ಭದ್ರತೆಯನ್ನ ಕೊಡ್ತಾಳೆ ತಾಯಿ. ಅಷ್ಟೇ ಅಲ್ಲ, ಅರಿಶಿನ, ಕುಂಕುಮ, ಹೂವು, ಮುತ್ತು, ಹವಳ, ಸ್ಫಟಿಕ ಮೊದಲಾದ ಮಂಗಳಕರವಾದ ವಸ್ತು ಆ ತಾಯಿಗೆ ಬಹಳ ಪ್ರೀತಿ. ಅವಳೇನು ಕೇಳಲ್ಲ ಹೆಣ್ಮಕ್ಳನ್ನ. ಅವಳು ನಿಮ್ ತರ ಹೆಣ್ಣೆ. ನೀವು ಪೂಜೆ ಮಾಡ್ಬೇಕಾದ್ರೆ ಲಕ್ಷಣವಾಗಿ ಪೂಜೆ ಮಾಡಿ, ಹಣೆ ಕುಂಕುಮ, ಅರಿಶಿನ, ಹೂ ಇಟ್ಕೊಂಡು, ಸೀರೆ ಉಟ್ಕೊಂಡು, ಕೈಗೆ ಬಳೆ ಹಾಕೊಂಡು. ಆಕೆಗೂ ಕೂಡ ಹೂ ಮುಡಿಸ್ರಿ, ಕುಂಕುಮ ಇಡಿ, ಅರಿಶಿನ ಇಡಿ, ಇಷ್ಟೇ ಸಾಕು. ಅವಳು ತುಂಬಾ ಪ್ರೀತಿ ಆಗ್ಬಿಡ್ತಾಳಂತೆ. ಅವಳು ಯಾವುದೇ ತರ ಒಡವೆ ವಸ್ತ್ರಗಳಿಗೆ ಅವಳು ತಾಯಿ ಆಶೀರ್ವಾದ ಮಾಡೋಳಲ್ಲ. ಅರಿಶಿಣ, ಕುಂಕುಮ, ಹೂ, ಬಳೆಗೆ ಒದಗಿಸ್ತಾಳೆ ತಾಯಿ ಅಂತ ಹೇಳ್ತಾರೆ. ಅಮ್ಮನವ್ರಿಗೆ ಏನು ಬೇಕು ಇಷ್ಟೇ ನಿಮ್ಮ ಹತ್ರ ಕೇಳ್ತಾ ಇರೋದು ತಾಯಿ. ಸ್ತ್ರೀ ಸೌಭಾಗ್ಯವನ್ನ ಇಮ್ಮಡಿಗೊಳಿಸ್ತಕ್ಕಂಥ ವಸ್ತುಗಳು ಕೊಡ್ತಾರೆ. ಇನ್ನೊಂದು ಸುಂದರವಾದಂತ ವಿಚಾರ ಏನ್ ಹೇಳ್ತಾರೆ ಗೊತ್ತಾ? ಬಡ ಮುತ್ತೈದೆಗೆ ಕಾಲಿಗೆ ಅರಿಶಿನ, ಹಣೆ ಕುಂಕುಮ, ಕತ್ತಿನಲ್ಲಿ ಅರಿಶಿಣದ ದಾರ ಅಂದ್ರೆ ಮಂಗಳಸೂತ್ರ, ಇದೇ ಆಭರಣ. ಇಲ್ಲಿ ಬಡ ಮುತ್ತೈದೆ ಅಂತ ಯಾರನ್ನ ಕರ್ದಿದ್ ಗೊತ್ತಾ? ಗೌರಿನ. ನಿಮ್ಮನ್ನ ಯಾರನ್ನೂ ಕರ್ದಿಲ್ಲ ನಾವು ಬಡ ಮುತ್ತೈದೆ ಅಂತ. ಅಂದ್ರೆ ಸಾಕ್ಷಾತ್ ಆ ಗೌರಿ ತಾಯಿ, ಆ ಗೌರಿನ ಪೂಜೆ ಮಾಡ್ತೀರಲ್ವಾ, ಮಹಾಗೌರಿ ವ್ರತವನ್ನ ಮಾಡ್ತೀರಲ್ವಾ, ಆ ತಾಯಿಗೆ ಅರಿಶಿಣದ ಮುದ್ದೆಯಲ್ಲಿ ಗೌರಿಯನ್ನ ನಾವು ಮಾಡ್ತೀವಿ. ಅರಿಶಿಣದ ಮುದ್ದೆಯಲ್ಲಿ ಗೌರಿಯನ್ನ ಮಾಡಿ ಕುಂಕುಮದಿಂದ ಪೂಜಿಸ್ಬಿಟ್ರೆ ಸಾಕಂತೆ. ಕುತ್ತಿಗೆಗೆ ಒಂದು ಅರಿಶಿಣದ ಕೊಂಬಿರ್ತಕ್ಕಂಥ ಅರಿಶಿಣದ ದಾರವನ್ನ ಹಾಕ್ಬಿಟ್ರೆ ಸಾಕಂತೆ, ತಾಯಿ ಪ್ರಸನ್ನಳಾಗ್ಬಿಡ್ತಾಳೆ. ಅದಕ್ಕೆ ಅವಳ ಬಡ ಮುತ್ತೈದೆ ಅಂತ ಕರಿತಾ ಇದ್ದಾರೆ. ನಾವೆಲ್ಲ ಶ್ರೀಮಂತ ಮುತ್ತೈದೆಯರಾಗ್ಬಿಟ್ಟಿದ್ದೀವಿ ಅಲ್ವಾ? ಆ ತಾಯಿನೇ ಬಡ ಮುತ್ತೈದೆ. ಆ ಮುತ್ತೈದೆಯಲ್ಲಿ ಬೇರೆ ಯಾಕೆ ಮಾಡ್ತಾ ಇದ್ದೀರಾ ಸರ್ ನೀವು ಬಡ ಮುತ್ತೈದೆ ಶ್ರೀಮಂತ ಮುತ್ತೈದೆ ಅಂದ್ರೆ, ನಿಮಗೆ ಹಣವನ್ನ ಖರ್ಚು ಮಾಡ್ಲಿಕ್ಕೆ ಇಷ್ಟ ಇಲ್ಲದೆ ಇದ್ರೆ, ಅಥವಾ ನಿಮ್ಗೆ ಆ ಶಕ್ತಿ ಇಲ್ಲದೆ ಇದ್ರೆ, ದೊಡ್ಡ ದೊಡ್ಡ ದೇವಸ್ಥಾನಗಳಿಗೂ ಉತ್ಸವ ಮಾಡಿಸೋದಕ್ಕೆ ನಿಮ್ಗೆ ಶಕ್ತಿ ಇಲ್ಲ ಅಂದ್ರೆ ಖಂಡಿತವಾಗ್ಲೂ ಬೇಡ. ಆ ತಾಯಿ ಬಡ ಮುತ್ತೈದೆ ಕಣ್ರಮ್ಮ. ನೀವ್ ಇಷ್ಟು ಕೊಡ್ರಿ, ಅರಿಶಿಣದ ಮುದ್ದೆಲ್ಲ ತಾಯಿನ ಪ್ರತಿಷ್ಠಾಪನೆ ಮಾಡಿ ಕುಂಕುಮ ಇಟ್ಬಿಟ್ಟು ಕುತ್ತಿಗೆಗೊಂದು ಅರಿಶಿಣದ ಕೊನೆಯಿಂದ ಒಂದು ತಾಳಿ ಕಟ್ಬಿಟ್ರೆ ತಾಯಿ ಸಂಪನ್ನಳಾಗ್ತಾಳೆ. ಅದೇ ಜಗನ್ಮಾತೆಯ ನಿಜ ರೂಪ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನೀವಿಲ್ಲಿ. ಆ ಭದ್ರ ಮೂರ್ತಿ ಅಂತ ಕರೀತಾ ಇರೋದು ಶ್ರೀಮಾತೆ ಲೋಕಕ್ಕೆಲ್ಲ ಭದ್ರತೆಯನ್ನ ಒದಗಿಸ್ತಾಳೆ. ದೇವಿ ಸ್ವತಃ ಮಂಗಳ ಮೂರ್ತಿ, ಮಂಗಳ ಸ್ವರೂಪಳು. ಹಾಗಾಗಿ ಈಗ ತಾಯಿ ಕೂತ್ಕೊಂಡು ಎಲ್ಲರನ್ನು ನೋಡ್ತಾ ಇರ್ತಾಳೆ. ಸಂಧ್ಯಾ ಕಾಲದಲ್ಲಿ ಭೂಲೋಕಕ್ಕೆ ಪ್ರವೇಶ ಮಾಡ್ಬೇಕು. ಒಂದ್ ಕಡೆ ಉತ್ತರ ದಿಕ್ಕಿಗೆ ದೃಷ್ಟಿಯನ್ನ ಇಟ್ಟು ನೋಡಿದಾಗ ತಾಯಿಗೆ ಕಾಣಿಸುತ್ತಂತೆ, ಭಕ್ಷ್ಯ ಭೋಜ್ಯಗಳನ್ನ ನೈವೇದ್ಯ ಮಾಡಿದಾರಂತೆ. ಇನ್ನೂ ಕೆಲವೊಬ್ರು ಸಂಗೀತದಿಂದ ತಾಯಿಯನ್ನ ಕರೀತಾ ಇದ್ದಾರಂತೆ.
ಕೆಲವೊಬ್ರು ನೃತ್ಯ ಮಾಡಿ ವೀಣೆಯನ್ನ ನುಡಿಸಿ ತಾಯಿ ಬರ್ಲಿ ಅಂದ್ಬಿಟ್ಟು ಬಾಗ್ಲನ್ನ ತೆಗೆದು ವಿಧ ವಿಧವಾದ ಪುಷ್ಪಗಳನ್ನ ಅರ್ಚನೆ ಮಾಡಿ ತಾಯಿಗೋಸ್ಕರ ಕಾಯ್ತಾ ಇದ್ದಾರಂತೆ. ಆದ್ರೆ ಅಲ್ಲಿ ಯಾರೋ ಒಬ್ಬ ಆಕೆ ಬಡ ಗುಡಿಸಿನಲ್ಲಿ ತಾಯಿದು ಒಂದು ಕಲ್ಲಿನ ವಿಗ್ರಹ ಇಟ್ಬಿಟ್ಟು ಕಾಡು ಹೂ ತಂದು ಇಟ್ಬಿಟ್ಟು ತಾಯಿಗೆ ನಮಸ್ಕಾರ ಮಾಡ್ತಾ ಇದ್ದಾಳಂತೆ. ಈ ದೃಶ್ಯವನ್ನೆಲ್ಲ ತಾಯಿ ನೋಡ್ತಾ ಇದ್ದಾಳೆ. ವಿಧ ವಿಧ ಭಕ್ಷ್ಯ ಭೋಜ್ಯಗಳನ್ನ ನೈವೇದ್ಯ ಮಾಡದೆ ಹೋದ್ರೂ ಕೂಡ ಪುಷ್ಪ ಪತ್ರ ಫಲತೋಯ ಅನ್ನುವಂತೆ ನಿಮಗೆ ದೇವಿ ಏನ್ ಕೊಡ್ತಾಳೋ ಅದರಲ್ಲೇ ವಿಧಿಯನ್ನ ನಿರ್ವಹಿಸಿ ಯಾರು ದೇವಿಯನ್ನ ಗೆಲ್ತಿರೋ, ಶರಣಾಗತಿಯನ್ನ ಹೊಂದುತ್ತಿರೋ, ಸೌಭಾಗ್ಯದಾಯಿನಿಯಾಗಿ ಆ ತಾಯಿಯನ್ನ ಪೂಜೆ ಮಾಡ್ತಿರೋ ಆಕೆಯ ಮನೆಗೆ ಅವಳು ಖಂಡಿತವಾಗ್ಲೂ ತನ್ನ ಪಾದವನ್ನ ಬೆಳೆಸ್ತಾಳೆ. ಅರ್ಥ ಮಾಡ್ಕೊಳ್ಳಿ, ಸೌಭಾಗ್ಯ ಅಂದ್ರೆ ಧನ ಕನಕ ವಸ್ತು ವಾಹನ ಅಲ್ಲ. ಐಶ್ವರ್ಯ, ಬಲ. ಬಲ ಅಂದ್ರೆ ಶಾರೀರಿಕವಾಗಿ ಮಾನಸಿಕವಾಗಿ ಆರೋಗ್ಯ, ಮೆಂಟಲಿ ಫಿಸಿಕಲಿ ಹೆಲ್ತ್ ವೈಸ್. ಕೀರ್ತಿ, ಸಂಪತ್ತು. ಸಂಪತ್ತು ಅಂದ್ರೆ ಕೇವಲ ಹಣ ಅಲ್ಲ, ಸತತವಾಗಿ ಸತ್ಸಂಗ, ದೇವರನ್ನು ಕುರಿತಾದ ಚಿಂತನೆ, ಮನೆ ಮಂದಿಗೆ ಮಕ್ಕಳಿಗೆ ಎಲ್ಲಾರ್ಗೂ ಒಳ್ಳೇದಾಗೋದು, ಅನ್ಯೋನ್ಯದ ದಾಂಪತ್ಯ ಜೀವನ, ಎಲ್ಲಕ್ಕಿಂತ ಹೆಚ್ಚಾಗಿ ಆತ್ಮ ಸಂತೃಪ್ತಿ ಇರ್ಬೇಕು, ಜ್ಞಾನ ಇರ್ಬೇಕು. ಇಷ್ಟೆಲ್ಲವೂ ಇದ್ರೆ ಅದನ್ನ ನಾವು ಸೌಭಾಗ್ಯ ಅಂತ ಕರಿತೀವಿ. ಸೌಭಾಗ್ಯ. ವೈರಾಗ್ಯನೂ ಇರ್ಬೇಕಂತೆ ಜೀವನದಲ್ಲಿ. ಮನುಷ್ಯನಿಗೆ ಏನಿರ್ಬೇಕು? ವೈರಾಗ್ಯ. ವೈರಾಗ್ಯ ಇರ್ಬೇಕು. ಬ್ರಹ್ಮ ಸತ್ಯಂ ಜಗನ್ನಿತ್ಯ ಅಂತ ಕರೀತಾರೆ. ಅಂದ್ರೆ ವೈರಾಗ್ಯ ಅಂದ್ರೆ ಏನು ಅಂದ್ರೆ ಸಂಸಾರನ ಬಿಟ್ಟು ಹೊರಗಡೆ ಹೋಗೋದಲ್ಲ. ಸಂಸಾರವನ್ನ ಬಾಯಿಯಲ್ಲಿ ಅಧೋಗತಿ ಅಂತ ಅನ್ಕೊಂಡು ವೇದಾಂತ ಹೇಳ್ತಾ ನಾವು ಅಕಾರ್ಯವನ್ನ ಮಾಡ್ತಾ ಇದ್ರೆ, ಶರೀರವನ್ನ ದೈವ ಕಾರ್ಯಕ್ಕೆ ಮೀಸ್ತಿಡ್ದೆ, ಕೆಟ್ಟ ಕೆಲ್ಸಕ್ಕೆ ಏನಾದ್ರೂ ನಮ್ ದೇಹವನ್ನ ಸ್ಪಂದನೆ ಮಾಡ್ತಾ ಇದ್ರೆ, ಪೂಜೆ ವ್ರತ ಮಾಡ್ದೆ, ಒಳ್ಳೆ ಆಸಕ್ತಿನ ಬೆಳೆಸ್ಕೊಳ್ದೆ, ಒಳ್ಳೊಳ್ಳೆ ಕೆಲ್ಸ ಮಾಡ್ದೆ ನಾವೇನಾದ್ರೂ ಇದ್ರೆ ಅದನ್ನ ನಾವು ವೈರಾಗ್ಯ ಅಂತ ಕರೆಯಲ್ಲ, ಪಾಪಿ ಅಂತ ಕರಿತೀವಿ. ನಾವು ಮಾಡ್ಬೇಕಾದಿದ್ ಇಷ್ಟೇ. ಕಡೆಗೆ ಅಲ್ಟಿಮೇಟ್ಲಿ ಅಟ್ ದ ಎಂಡ್ ಆಫ್ ದ ಡೇ ಆ ದೇವಿಯ ಪಾದಗಳಿಗೆ ಶರಣು ಹೋಗೋದು. ಆ ದೇವಿ ಭಕ್ತಿ ಪ್ರಿಯೆ. ಅವಳು ಭಕ್ತಿ ಪ್ರಿಯೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಭಕ್ತಿಯಲ್ಲಿ 2 ವಿಧ. ದೇರ್ ಆರ್ 2 types ಆಫ್ ಭಕ್ತಿ, ಡಿವೋಷನ್ಸ್. ಮುಖ್ಯ ಭಕ್ತಿ, ಗೌಣ ಭಕ್ತಿ. ಮುಖ್ಯ ಭಕ್ತಿ, ಗೌಣ ಭಕ್ತಿ. ಮುಖ್ಯ ಭಕ್ತಿ ಅಂದ್ರೆ ಏನು ಸರ್ ಅಂದ್ರೆ ಮೋಹ ಇಲ್ಲದೆ ನಿಷ್ಕಾಮವಾಗಿ ದೇವರನ್ನ ಆರಾಧಿಸೋದು. ಎಕ್ಸಾಂಪಲ್, ಕುಚೇಲ, ಪ್ರಹ್ಲಾದ, ಸನಕ ಸನಂದರರು ಮೊದಲಾದವರು ಎಲ್ಲ ಮುಖ್ಯ ಭಕ್ತಿಯನ್ನ ಫಾಲೋ ಮಾಡ್ತಾರೆ. ಕುಚೇಲ ಕೃಷ್ಣ ಹೆಲ್ಪ್ ಮಾಡ್ತಾನೆ ಅಂತ ಹೋಗ್ಲಿಲ್ಲ, ಹೆಂಡತಿ ಹೇಳ್ದ ಅಂತ ಹೋದ್ರು ಕೂಡ ಅವನ ಮನಸ್ಸಲ್ಲಿ ಇದ್ದು ಕೃಷ್ಣನನ್ನ ಭೇಟಿಯಾಗಿ ಬರಬೇಕು ಅಂತ ಅಷ್ಟೇ. ಪ್ರಹ್ಲಾದ ನರಸಿಂಹ ಅವತಾರದಲ್ಲಿ ಪರಮಾತ್ಮನನ್ನ ಭೂಮಿ ಕರ್ಸ್ಬೇಕು ಅಂತ ಅವನು ಹುಟ್ಲಿಲ್ಲ. ಅವನ ತಂದೆ ಬಳಿ ಸಾಕಷ್ಟು ಅಧಿಕಾರ ಆಸ್ತಿ ಎಲ್ಲ ಇತ್ತು, ಆದ್ರೆ ಅವನಿಗೆ ದೈವಿಕವಾಗಿ ಒಳ್ಳೆ ಗುಣಗಳು ಬಂದಿತ್ತು. ತಂದೆ ಬುದ್ಧಿ ಬಂದಿದ್ರೆ ಅವನು ಕೂಡ ರಾಕ್ಷಸ ಆಗ್ತಿದ್ದ. ಆದ್ರೆ ಅವನು ಸದಾ ಕಾಲ ನಾರಾಯಣನ ಜಪ ಮಾಡ್ತಾ 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 ಅವನು ಕೂಡ ಕಡೆಗೆ ಎಲ್ಲ ಸತ್ಕಾರ್ಯಗಳನ್ನ ಮುಗಿಸಿ ನಾರಾಯಣ ಲೋಕಕ್ಕೆ ಹೋಗ್ತಾನೆ. ಮುಂದಿನ ಜನ್ಮದಲ್ಲಿ ಗುರು ರಾಘವೇಂದ್ರರಾಗಿ ಜನ್ಮವನ್ನ ತಾಳ್ತಾರೆ. ಗುರು ರಾಘವೇಂದ್ರರ ಪೂರ್ವ ಅಂದ್ರೆ ಹಿಂದಿನ ಜನ್ಮದಲ್ಲಿ ಪ್ರಹ್ಲಾದರಾಗಿದ್ರು ಅವರು. ಸನಕ ಸನಂದರರು ಋಷಿ ಮುನಿಗಳು, ಬಾಲ ಇತಿಗಳು, ಬಾಲ ಸನ್ಯಾಸಿಗಳು, ಲೋಕ ಕಾರ್ಯಕ್ಕಾಗಿ ಅವರು ಸನ್ಯಾಸತ್ವ ದೀಕ್ಷೆಯನ್ನು ಸ್ವೀಕರಿಸ್ತಕ್ಕಂಥವ್ರು. ಇವೆಲ್ಲ ಮುಖ್ಯ ಭಕ್ತಿ. ಈ ಕಾಲದಲ್ಲಿ ಶ್ರೀರಾಮಕೃಷ್ಣ ಪರಮಹಂಸರು ಅವರೆಲ್ಲರೂ ಕೂಡ ಆ ಭಕ್ತಿಯನ್ನ ತೋರಿಸಿ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಗೌಣ ಭಕ್ತಿ ಅಂದ್ರೆ ಕೋರಿಕೆ ಉಂಟು, ಅದರಲ್ಲಿ ಆಶಯ ಉಂಟು. ಅಂದ್ರೆ ಆಸೆ ಇದೆ ನನ್ಗೆ ಗೌಣ ಭಕ್ತಿ ನಂದು. ಆ ಕೋರಿಕೆ ಅಂದ್ರೆ ಸ್ವಾರ್ಥ ಪೂರಿಕವಾಗಿ ಇರಬಾರ್ದಷ್ಟೇ. ಈಗ ನಮ್ದೆಲ್ಲ ಗೌಣ ಭಕ್ತಿನ, ನೀವೆಲ್ಲ ಗೌಣ ಭಕ್ತಾದಿಗಳೇ. ಏನು, ನನ್ ಮಗ್ಳಿಗೆ ಮೆಡಿಕಲ್ ಸೀಟ್ ಆಗ್ಬೇಕು, ನಮ್ಮ ಯಜಮಾನ್ರಿಗೆ ಚೆನ್ನಾಗಾಗ್ಬೇಕು, ಆರೋಗ್ಯ ಕೊಡ್ಬೇಕು, ಇನ್ನೊಂದೇನೋ ಕೊಡ್ಬೇಕು, ಇದನ್ನೆಲ್ಲ ನಾವು ಕೇಳ್ತಾ ಇದ್ದೀವಲ್ವ, ಇದೆಲ್ಲ ಗೌಣ ಭಕ್ತಿ. ಕೇಳ ತಪ್ಪಲ್ಲ, ಅಪೇಕ್ಷೆ ಇರ್ಬೇಕು, ಆದ್ರೆ ಸ್ವಾರ್ಥ ಇರಬಾರದು. ಪರಮಾತ್ಮ ನಿಮಗ್ ಕೊಟ್ಟ ಮೇಲೆ ಅದನ್ನ ಹಂಚಬೇಕು ಅಂತಕ್ಕಂತ ಸಂಕಲ್ಪ ನಿಮ್ಮ ಮೇಲೆ ಬರ್ಬೇಕಂತೆ. ನೀವೆಷ್ಟು ಹಂಚುತ್ತಾ ಹೋಗ್ತೀರೋ ಅಷ್ಟು ಪರಮಾತ್ಮ ಕೊಡ್ತಾ ಹೋಗ್ತಾನೆ. ಒಂದೇ ಸಮನಾಗಿ ಅದು ಕೊಡು ಇದು ಕೊಡು ಅಂತ ದೇವಿ ಬೆಚ್ಚ ಬೀಳಂತೆ ಪೀಡಿಸ್ಬಾರ್ದು ಅಂತ ಹೇಳ್ತಾರೆ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಗೊತ್ತಾ ಅವರು. ಒಂದೇ ಸಮವಾಗಿ ದೇವಿನ ಬೆಚ್ಚ ಬೀಳಿಸ್ಬೇಡಿ ನೀವು, ಅದನ್ ಕೊಡಿ ಇದನ್ ಕೊಡಿ ನನಗೆ ಅಂತ. ಯಾಕೆ ಗೊತ್ತಾ? ನೀವೇನು ಕೇಳಕ್ಕೆ ಹೋಗ್ಬೇಡಿ.
ಆ ಭಕ್ತಿ ಇದ್ದಾಗ ತಾಯಿ ಆದಷ್ಟು ನೀವ್ ಹತ್ರನೇ ಇರ್ತಾಳಂತೆ. ನೀವು ಯಾವಾಗ ಬೇಡಿಕೆ ಜಾಸ್ತಿ ಇಡ್ತೀರೋ ದೂರ ಸರಿದು ಹೋಗ್ತಾಳಂತೆ. ತನಗೆ ಪ್ರಾಪ್ತಿಯಾದಷ್ಟರಲ್ಲಿ ಸುಖವನ್ನ ಹೊಂದಿ ನಿಸ್ವಾರ್ಥತೆಯಿಂದ ತಾಯಿ ನೀನನ್ ಕಷ್ಟ ಕೊಟ್ಟಿದ್ಯಾ, ಸರಿಯಾದ ಗಂಡನನ್ನ ಕೊಡ್ಲಿಲ್ಲ ನನಗೆ, ಜೀವನದಲ್ಲಿ ಕಷ್ಟ ಕೊಟ್ಟೆ ನೀನು, ಗೊತ್ತಿಲ್ಲ ಈ ಕಷ್ಟ ಎಷ್ಟು ದಿನ ಇರುತ್ತೆ ಅಂತ, ಸಂಸಾರದ ಜವಾಬ್ದಾರಿಯನ್ನ ಮುಕ್ಕಾಲು ಭಾಗ ನಾನೇ ಹೊರ್ತಾ ಇದ್ದೀನಿ, ನಾನ್ ಬೈಕೊಳಲ್ಲ, ನಿನ್ನನ್ನ ಶರಣು ಅಂತ ನಂಬಿದ್ದೀನಿ, ನೀ ನನ್ನನ್ನ ಮುಂದಕ್ಕೆ ಕರ್ಕೊಂಡು ಹೋಗ್ತೀಯ. ಭಕ್ತಿ ವಶ್ಯಳಾಗ್ತಾಳೆ ತಾಯಿ. ಎಲ್ಲಿ ಶರಣಾಗತಿ ಇರುತ್ತೋ, ನಿಸ್ವಾರ್ಥತೆಯಿಂದ ಕೂಡಿದ ಭಕ್ತಿ ಇರುತ್ತೋ, ನಿರಂಕಾರವಾದಂತ ಭಕ್ತಿ ಇರುತ್ತೋ, ನಿಷ್ಕಲ್ಮಶವಾದ ಭಕ್ತಿ ಇರುತ್ತೋ, ಅಲ್ಲಿಗೆ ಅವಳೇ ಓಡಿ ಬರ್ತಾಳೆ, ವಶಳಾಗ್ತಾಳೆ, ಕಷ್ಟಗಳನ್ನ ನೀಗ್ತಾಳೆ. ಆ ಜಗಜ್ಜನನಿಯನ್ನ ಭಕ್ತಿ ಗಮ್ಯ ಅಂತ ಕರೆಯೋದು ಸುಮ್ನೆ ಅಲ್ಲ. ಭಕ್ತರು ದೀನರ ಕರಿಬೇಕು, ಆರ್ತನಾದದಿಂದ ಕರಿಬೇಕು. ನಿಮ್ ಕಷ್ಟ ದೇವಿ ಕೇಳಿಸೋ ತರ ನೀವು ಭಕ್ತಿಯಿಂದ ಕೂತ್ಕೊಂಡು ಅಮ್ಮನವ್ರನ್ನ ಕರಿಬೇಕು. ಆಗ ತಾಯಿ ತನ್ನ ಶಕ್ತಿಯನ್ನ ಯಾರಲ್ಲೋ ತುಂಬಿ, ತುಂಬಾ ಚೆನ್ನಾಗಿ ಹೇಳ್ತಾರೆ, ಯಾರಲ್ಲೋ ತುಂಬಿ ಯಾರ ದೇಹದೊಳಗೋ ಪ್ರವೇಶವನ್ನ ಮಾಡಿ ನಿಮಗೆ ಬಂದು ಕಷ್ಟವನ್ನ ಪರಿಹಾರ ಮಾಡ್ತಾಳೆ. ದೈವಂ ಮಾನುಷ ರೂಪೇಣ, ಅರ್ಥ ಮಾಡ್ಕೊಳ್ಳಿ. ತಾಯಿ ನೇರವಾಗಿ ಬರ್ಲಿಲ್ಲ, ದೈವಂ ಮಾನುಷ ರೂಪೇಣ ಯಾವ್ದೋ ಒಂದ್ ರೂಪ ಹೊತ್ತು ಬಂದ್ಬಿಟ್ಲು ಅವತ್ ನಿಮ್ಗೆ ಕಷ್ಟ ನೀಗ್ಸಕ್ಕೆ. ದೇವಿ ಭಕ್ತರಿಗಿಂತ ಅನುಭೂತಿಯನ್ನ ಅವಾಗ ಕೊಡ್ತಾ ಇರ್ತಾಳೆ. ಆದ್ರೆ ನಮ್ ಕಣ್ಣು ಗೋಚರ ಆಗಲ್ಲ ಅಷ್ಟೇ, ಯಾಕಂದ್ರೆ ನಾವು ಅಲ್ಪ ಮಾನವರು. ನಮ್ಗೆಲ್ಲಿ ಗೊತ್ತಾಗ್ಬೇಕು ಅಮ್ಮನವರೇ ಬಂದಿದ್ರು ಆ ಮನುಷ್ಯ ರೂಪದಲ್ಲಿ ಅಂತ. ನಗರದ ನಿಬಿಡ ಪ್ರದೇಶ ಅಂದ್ರೆ ಒಂದು ಸಿಟಿಲ್ ತುಂಬಾ ಜನ ಇದ್ದಾರೆ, ಕ್ರೌಡ್ ಮಾರ್ಕೆಟ್ ಅಲ್ಲಿ ಅಮ್ಮನವ್ರ ಕಿರೀಟ ತೊಟ್ಟು ಪ್ರತ್ಯಕ್ಷ ಆಗ್ಬೇಕಾಗಾದ್ರೆ ಎಲ್ಲ ಬಂದ್ಬಿಟ್ಟು ನನ್ ಕಾಲಕ್ಕೆ ಬೀಳ್ಲಿ ಅಂತ ಹಾಗೆ ಆಗೋದು ಇಲ್ಲ. ಎಲ್ಲಿ ಯಾವಾಗ ಯಾರ ಮೂಲಕ ಯಾರ ಸಮಯದಲ್ಲಿ ಹೇಗ್ ಸಹಾಯ ಮಾಡಿ ನಮ್ ಕಷ್ಟ ಪರಿಹಾರ ಮಾಡ್ಬೇಕು ಅಂತ ಇರ್ತಾಳೋ ಆ ತಾಯಿ ಗೊತ್ತಿರುತ್ತೆ, ಅವ್ರನ್ನ ಕಳಿಸ್ತಾಳೆ ಅಷ್ಟೇ ನಿಮ್ ಜೀವನದಲ್ಲಿ. ಇದಕ್ಕೆ ಎಷ್ಟೋ ಉದಾಹರಣೆ ಇದೆ, ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಭಯಾಪಹ ಅಂತ ಕರಿತೀವಿ ತಾಯಿಯನ್ನ. ಅಂದ್ರೆ ಯಾರು ಆ ದೇವಿಯನ್ನ ನಿರಂತರವಾಗಿ ಸ್ಮರಣೆ ಮಾಡ್ಕೊಳ್ತಾ ಇರ್ತೀರಾ ಅವರಿಗೆ ಯಾವುದೇ ರೀತಿಯಾದಂತ ಆಪತ್ತು ಬರಲ್ಲ. ಅದು ಬಂದ್ರೂ ಕೂಡ ತಾತ್ಕಾಲಿಕ, ಟೆಂಪರವರಿ. ನಮ್ ಕರ್ಮ ಇಂದ ಆರೆ ಕೊಡ್ಲಿ ಇಂದ ಏನಾದ್ರೂ ಚಾಕುವಿಂದ ತರಕಾರಿ ಕಟ್ ಮಾಡ್ಬೇಕಾದ್ರೆ ಕೈ ಕಟ್ ಮಾಡ್ಕೊಂಡ್ಬಿಡ್ತೀವಿ, ಗಾಯ ಆಗುತ್ತೆ ಅಲ್ವಾ? ಆವಾಗ ನೋವಾಗುತ್ತೆ ನಮ್ಗೆ. ಗಾಡಿಲಿ ಹೋಗ್ತಾ ಇರ್ತೀವಿ, ಸಡನ್ ಆಗಿ ಬಿದ್ದುಬಿಟ್ಟು ಕೈ ತರ್ಚ್ಕೊಂಡ್ಬಿಡುತ್ತೆ, ಕಾಲ್ ತರ್ಚ್ಕೊಂಡ್ಬಿಡುತ್ತೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಆ ದೇವಿ ಅನುಗ್ರಹದಿಂದ ಚಿಕ್ಕ ಸೂಜಿ ಚುಚ್ಕೊಂಡಿದೆ, ಸ್ವಲ್ಪದಲ್ಲಿ ಪರಿಹಾರ ಆಗಿದೆ. ಕಾರು, ಸ್ಕೂಟ್ರು, ಬಸ್ಸು, ವಿಮಾನ, ಗ್ಯಾಸು, ಅಡ್ಗೆ ಮನೆ, ಎಷ್ಟೆಷ್ಟೋ ದೊಡ್ಡ ದೊಡ್ಡ ವಿಚಾರ ಇತ್ತು ಕಷ್ಟ ಬರಕ್ಕೆ ನಮ್ಗೆ. ಆದ್ರೆ ಅಲ್ಲಿ ತಾಯಿ ನಮ್ಮನ್ನ ಪಾರ್ ಮಾಡ್ಬಿಟ್ಲು. ಇದು ಅನುಗ್ರಹ ಅಲ್ವಾ ಹಾಗಾದ್ರೆ ದೇವ್ರದು? ಪ್ರತಿ ಮನೇಲೂ ತಾಯಿ ಒಂದು ರೂಪದಲ್ಲಿ ಇದ್ದೇ ಇರ್ತಾಳೆ. ಸರ್ವ ಭಯಗಳಿಂದ, ಸಮಸ್ಯೆಗಳಿಂದ ಹೊರಬರ್ಬೇಕಾದ್ರೆ ಧೈರ್ಯ ಇರ್ಬೇಕು, ನಮ್ಮಲ್ಲಿ ಆತ್ಮವಿಶ್ವಾಸ ಇರ್ಬೇಕು. ಹಾಗಾಗಿ ಅವಳನ್ನ ಭಯಾಪಹ ಅಂತ ಕರಿತೀವಿ. ನಾವು ಭಯ ಪಟ್ಬಿಟ್ಟು ಹತ್ಕೊಂಡು ಕೂತ್ಕೊಂಡು ನಿಮ್ ಕೈಲಿ ಏನು ಆಗ್ತಾ ಇಲ್ಲ ಅಂತ ನೀವು ಕೂತಿರ್ಬೇಕಾದ್ರೆ, ಯಾರು ನನ್ ಜೊತೆ ಇಲ್ಲ ಅಂತ ಅನ್ಕೋಬೇಕಾದ್ರೆ, ಯಾರು ಇಲ್ಲ ಅಂದ್ರೆ ಪರವಾಗಿಲ್ಲ, ತಾಯಿ ನೋಡ್ತಾಳಂತೆ. ಈ ಕ್ಷಣದಲ್ಲಿ ಆಕೆ ಜೊತೆ ಯಾರೂ ಇಲ್ವಾ? ದೀನರಾಗಿ ಆ ತಾಯಿಯನ್ನ ಪ್ರಾರ್ಥನೆ ಮಾಡಿದಾಗ ತಾಯಿ ಕರುಣಾ ಸಿಂಧು ಆಗಿ, ಜಗನ್ಮಾತೆಯಾಗಿ ಆ ಕಷ್ಟವನ್ನ, ಆ ಭಯವನ್ನ ಕ್ಷಣದಲ್ಲಿ ಮಾಯ ಮಾಡ್ತಾಳೆ. ತಾಯಿ ಮಾಯ ಮಾಡ್ತಾಳೆ. ನೀವೆಲ್ಲ ಅನ್ಕೊಳ್ಳಿ, ಎಷ್ಟು ಸಲ ನಿಮ್ ಜೀವನದಲ್ಲಿ ಆ ಘಟನೆ ನಡೆದಿಲ್ಲ? ಹಾಗೆಲ್ಲ ತಾಯಿ ಬರ್ಲಿಲ್ವಾ ಹಾಗಾದ್ರೆ ನಿಮ್ಮನ್ನ ನೋಡ್ಲಿಕ್ಕೆ? ನಿಮ್ ಕಷ್ಟವನ್ನ ಆಕೆ ನೀಗಿದ್ದಾಳೆ, ಕಷ್ಟ ಪಾರ್ ಮಾಡಿದ್ದಾಳೆ. ಲಲಿತಾಂಬೆಯನ್ನ ಶಾಂಭವಿ ಅಂತ ಕರೀತೇವೆ. ಶಾಂಭವಿ ಏನ್? ಶಾಂಭವಿ ಅಂದ್ರೆ ದುರ್ಗಾದೇವಿ, ಭಕ್ತಿಯನ್ನ ಮೆಚ್ಚೋಳು. ಭಕ್ತ ಯಾವುದೇ ಜಾತಿ ಆಗಿರ್ಲಿ, ಪಂಥ ಆಗಿರ್ಲಿ, ವೃದ್ಧ ಆಗಿರ್ಲಿ, ಯುವಕ ಆಗಿರ್ಲಿ, ಬಾಲಕ ಆಗಿರ್ಲಿ, ಅದು ಮುಖ್ಯ ಅಲ್ಲ. 5 ವರ್ಷದ ಮಗು ತಾಯಿಯನ್ನ ಹೊಲಿಸ್ಕೊಂಡಿದ್ದಿದೆ, ಭಕ್ತಿ ಮುಖ್ಯ. ವೈರೋಚನೀಂ ಕರ್ಮ ಫಲೇಶು ಜಷ್ಟಾಂ ಅಂತ ಉಪನಿಷತ್ತಲ್ಲಿ ಹೇಳ್ತಾರೆ. ಭಕ್ತರು ಮಾಡೋ ಪೂಜೆ, ಹೋಮ, ಕೀರ್ತನೆ ಎಲ್ಲಾದ್ರಲ್ಲೂ ಕೂಡ ಅವಳಿದ್ದಾಳೆ ಅಂತ ಅರ್ಥ. ಶಂಭುವಿನ ಪತ್ನಿಯನ್ನ ಶಂಭವಿ ಅಥವಾ ಶಾಂಭವಿ ಅಂತ ಕರಿತೀವಿ. ಶಂ ಅಂದ್ರೆ ಮಂಗಳ, ಭೂ ಅಂದ್ರೆ ಆಗುವವನು,
ಮಂಗಳ ಆಗುವವನು, ಮಂಗಳ ಮಾಡುವವನು ಅಂದ್ರೆ ಲಯಕಾರಕನಾದ ರುದ್ರ. ಆ ಶಂಭುವಿನ ಹೆಂಡತಿ ಶಾಂಭವಿ. ಶರ್ವ ಅಂದ್ರೆ ಪ್ರಳಯ ಕಾಲದಲ್ಲಿ ಸಂಹಾರ ಮಾಡ್ತಕ್ಕಂಥವನು, ಹಾಗಾಗಿ ಆಕೆನ ಶರ್ವಾಣಿ ಅಂತ ಕೂಡ ಕರಿತೀವಿ. ಶರ್ವನ ಹೆಂಡತಿ ಶರ್ವಾಣಿ. ಶರ್ವಾಣಿ ಅಂದ್ರೆ ಗೌರವ ಅಂತ ಕೂಡ ಆಗುತ್ತೆ. ಲಲಿತಾಂಬೆ ಸಮಾಜದಲ್ಲಿ ನಮ್ಗೆ ಯಾವ ಗೌರವ ಕೊಡ್ಬೇಕು ಅದನ್ನ ಕೊಡಿಸ್ತಾಳೆ. ಇಲ್ಲಿ ದೇವಿನ ಶಾಂಕರಿ ಅಂತ ಕರೆದಿದ್ದಾರಲ್ಲ, ಒಂದ್ ಅರ್ಥದಲ್ಲಿ ಪಾರ್ವತಿ ಅಂತ ಕೂಡ ಅರ್ಥ, ಶಿವಶಕ್ತಿ ಅಂತ ಅರ್ಥ. ಇನ್ನೊಂದು ರೂಪದಲ್ಲಿ ರಕ್ಷಕಿ ಅಂತ ಅರ್ಥ, ಅಥವಾ ದುರ್ಜನರಿಗೆ ದುರ್ಗೆ ಅಂತ ಅರ್ಥ. ಸೃಷ್ಟಿಯನ್ನ ಬೀಜ ರೂಪದಿಂದ ತನ್ನಲ್ಲಿ ಇರಿಸ್ಕೊಂಡಿರೋಳು ಅಂತ ಕೂಡ ಅರ್ಥ ಆಗತ್ತೆ. ಅಂದ್ರೆ ಶ್ರೀಕರಿ ಅಂದ್ರೆ ಲಕ್ಷ್ಮೀ ಸ್ವರೂಪಿಣಿ, ಶ್ರೀಲಕ್ಷ್ಮಿ, ಕೀರ್ತಿ ಲಕ್ಷ್ಮಿ, ವೈಭವ ಲಕ್ಷ್ಮಿ, ಅನ್ನಾದಿ ಸಮೃದ್ಧಿ ಲಕ್ಷ್ಮಿ ಅಂತ. ಸಾಧ್ವಿ ಅಂದ್ರೆ ಪತಿವ್ರತೆ, ಪತಿಪತ್ನಿ ಸಮಾನರು, ಅರ್ಧನಾರೀಶ್ವರರು. ಶರೀರ ಬೇರೆ ಅಷ್ಟೇ, ಮನಸ್ಸು, ಹೃದಯ, ಚಿಂತನೆ ಒಂದೇ ಅಂತ ಪ್ರಪಂಚಕ್ಕೆ ತೋರ್ಸ್ಕೊಡ್ತಾರೆ ಅವರು. ಗಂಡ ಹೆಂಡತಿ ಹೇಗಿರ್ಬೇಕು? ಲಕ್ಷ್ಮೀನಾರಾಯಣ ತರ ಇರಬೇಕು, ಶಿವ ಪಾರ್ವತಿ ತರ ಇರಬೇಕು. ಶರತ್ಕಾಲದ ಚಂದ್ರನಂತೆ ಸುಂದರಿಯಾಗಿರ್ತಕ್ಕಂಥವಳು, ತ್ರಿಪುರ ಸುಂದರಿಯಾದ ಅಮ್ಮನವರ ಆ ಸೌಂದರ್ಯದ ಲಕ್ಷಣ ಎಲ್ಲ ಸ್ತ್ರೀಯರಿಗೂ ಬರ್ಬೇಕು ಅಂತ ಬೇಡ್ತೀವಿ. ಹುಟ್ಟಿದ ಮಕ್ಳಿಗೆ ಲಕ್ಷ್ಮಿ ಅಂತ ಹೆಸರಿಡ್ತಿದ್ರು, ಪಾರ್ವತಿ ಅಂತ ಹೆಸರಿಡ್ತಿದ್ರು, ಉಮಾ ಅಂತ ಹೆಸರಿಡ್ತಿದ್ರು, ಭ್ರಮರಾಂಬ ಅಂತ ಹೆಸರಿಡ್ತಿದ್ರು, ಶಾರ್ವಣಿ. ಇದೇ ಯಾಕೆ? ಆ ದೇವರ ಕ್ಯಾರೆಕ್ಟರ್ ಇವ್ರಿಗೆ ಬರ್ಲಿ, ನನ್ನ ಮಗುಗ್ ಬರ್ಲಿ, ಆ ಎಲ್ಲ ಗುಣಗಳು ಬರ್ಬೇಕು. ಆ ಲಕ್ಷ್ಮಿ ಅಂದ್ರೆ ಲಕ್ಷ್ಮಿ ಸ್ವರೂಪಳಾಗ್ಬೇಕು ಹುಟ್ಟಿರೋ ಮಗು ನನ್ನ ಮನೆಗೆ. ಆ ಲಕ್ಷ್ಮಿ ಎಷ್ಟೇ ಸೌಂದರ್ಯ ಬರ್ಬೇಕು ನನ್ ಮಗುಗೆ ಅನ್ನೋ ಕಾರಣಕ್ಕೆ ಇಡ್ತಾ ಇದ್ದಿತ್ತು. ದೇವರು ಶಾಂತಿಯುತವಾಗಿರ್ತಾರೆ. ಮನುಷ್ಯರು ಶಾಂತಿಯುತವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮಾನವನಿಗೆ ಶಾಂತಿ ಸಿಗ್ಬೇಕಾದ್ರೆ ಅವನಲ್ಲಿ ತ್ಯಾಗ ಇರಬೇಕು, ಸ್ಯಾಕ್ರಿಫೈಸ್ ಗುಣ ಇರಬೇಕು. ಮನದ ಬಯಕೆಯನ್ನ ನಾನು ನಂದು ಅಂತ ಮೋಹ ಇಟ್ಕೊಂಡಿದ್ರೆ ಯಾವ ಪೂಜೆಯಿಂದ, ಯಾವ ತಪಸ್ಸಿನಿಂದ, ಪಾರಾಯಣದಿಂದ ಅಮ್ಮನವರ ದರ್ಶನ ಸಿಗಲ್ಲ. ನಿಮ್ ಉದ್ವೇಗ, ನಿಮ್ ಕೋಪ, ಅಹಂಕಾರ ಇದೆಲ್ಲ ನೀವು ಬಿಡ್ಲಿಲ್ಲ ಅಂದ್ರೆ ದೇವ್ರು ನಿಮಗೆ ಕಾಣಿಸಲ್ಲ. ದೇವಿ ಇದನ್ನೇ ಹೇಳ್ತಾಳೆ, ಅಹಂ ರಾಷ್ಟ್ರೀಯ ಸಂಗಮನಿ ವಸೂನಾಂ ಚಿಕಿತುಷಿ ಪ್ರಥಮ ಯಜ್ಞಯಾನಾಂ. ಅಂದ್ರೆ ನಾನೇ ರಾಷ್ಟ್ರದ ಸಂಪತ್ತು, ಯಜ್ಞ ಪೂಜಾದಿಗಳು ನಾನೇ. ಹಾಗಾಗಿ ಶಿವನಿಗೂ ಆಧಾರವಾದಂತಹ ಶಕ್ತಿ ನಾನಿಲ್ಲದೆ ಶಿವನೇ ಇಲ್ಲ. ಅವನನ್ನ ನೀವು ನಿರಂಜನ ಅಂತ ಕರಿಬೇಕಾದ್ರೆ ನನ್ನನ್ನ ನೀವು ನಿರಂಜನಳು ಅಂತ ಕೂಡ ಕರಿಬಹುದು. ನನಗೆ ಯಾವುದೇ ರೀತಿಯಾದಂತ ಚಿಹ್ನೆ ಗುರುತು ಬೇಕಾಗಿಲ್ಲ. ಯಾವ ವಸ್ತುವಿನಲ್ಲೂ ಬೇಕಾದ್ರೂ ನಾನು ಇದ್ದೇ ಇರ್ತೀನಿ. ನೀವು ನೋಡಿದ್ರ ನನ್ನನ್ನ, ಆ ವಸ್ತುಗಳು ನಾನು ಕಾಣಿಸ್ತಾ ಇದ್ದೀನ, ಹಾಗಾದ್ರೆ ನಾನು ಇದೀನಿ. ನಿಮ್ ಕಣ್ಣಿಗೆ ಕಾಣಿಸ್ತಾ ಇಲ್ವಾ? ಹಾಗಾದ್ರೆ ನಾನು ಇಲ್ಲ. ಮಾನವರು ತರ್ಕರಾಗ್ಬಿಟ್ಟಿದ್ದಾರೆ. ಅಂದ್ರೆ ಎಲ್ಲದಕ್ಕೂ ವಾದ ಮಾಡೋದು, ಎಲ್ಲದಕ್ಕೂ ಕ್ವಶನ್ ಮಾಡೋದು. ಇದು ಟ್ರೂತಾ ಫಾಲ್ಸಾ, ನೀ ಸತ್ಯನೋ ಸುಳ್ಳನೋ, ಹೆಂಗ್ ಸರ್ ನಂಬೋದು? ನೀವ್ ಹೇಳಿದ್ರಿ ಕಲ್ಲಲ್ಲಿ ದೇವ್ರಿದ್ದಾರೆ ಅಂತ, ಹೆಂಗ್ ಬಿಲೀವ್ ಮಾಡೋದು? ಪ್ರಾಕ್ಟಿಕಲಿ ತೋರಿಸಿ, ಪ್ರೂವ್ ಮಾಡಿ. ಕ್ಯಾಮ್ರಾ ತರ್ತೀನಿ ನಾನು. ಅದಕ್ಕೆ ಹೇಳ್ತಾರೆ, ತರ್ಕಬದ್ಧವಾಗಿ ನೀವೇನಾದ್ರೂ ಪೂಜೆ ಮಾಡಿದ್ರೆ ಬಿಟ್ಬಿಡಿ, ನೀವೇನು ಪೂಜೆನೆ ಮಾಡಬೇಡಿ. ಈಗ ಕಲ್ಲು, ಆ ಕಲ್ಲಿನ ವಿಗ್ರಹನ ಸ್ತ್ರೀ ರೂಪ ಕೊಡ್ಬೇಕಾದ್ರೆ ಒಬ್ಬ ಶಿಲ್ಪಿ ಅದ್ ಹೇಗ್ ಕೊಡ್ತಾನೆ? ನಾನ್ ಕೆತ್ತಾ ಇರೋದು ಸ್ತ್ರೀ ವಿಗ್ರಹ, ಇದಕ್ಕೆ ಸ್ತ್ರೀ ರೂಪವಾದಂತ ಎಲ್ಲವನ್ನು ನಾನು ಕೊಡ್ಬೇಕು ಅಂತ ಸ್ತ್ರೀ ಅಂತ ಭಾವಿಸಿ ದೇವಿ ವಿಗ್ರಹನ್ನ ತಯಾರು ಮಾಡ್ತಾರೆ. ಇಲ್ಲಿ ಒಂದು ಕಲ್ಲನ್ನ ನೀವು ಹೆಣ್ಣಿನ ರೂಪ ಅಂತ ಅನ್ಕೊಂಡು ದೇವಿ ವಿಗ್ರಹ ಅನ್ಕೊಂಡು ಕೆತ್ತು ಬಿಡೋದು, ಪೂಜೆ ಮಾಡ್ತೀವಿ. ಹಾಗಾದ್ರೆ ಕೋತಿಗಳು ಕೋತಿ ತರ, ದನಗಳು ದನ ತರ, ಹುಲಿ ತರ ಇದೆ ಅಂತ ಹೇಳಿದ್ರೆ ತಪ್ಪಾ? ಅದೇ ತರ ಅವಳು ಬೆಟ್ಟ, ನದಿ, ಮರ, ಗಾಳಿ, ಬೆಳಕು ಎಲ್ಲ ಕಡೆ ಇದ್ದಾಳೆ ಅಂತ ಹೇಳಿದ್ರೆ ತಪ್ಪಾ? ಅವಳಿಗೆ ಐಡೆಂಟಿಟಿ ಇಲ್ಲ, ಅವಳು ನಿರಂಜನಳು, ಅವಳು ಎಲ್ಲಿ ಬೇಕಾದ್ರೂ ಇರ್ಬೋದು, ಅವಳು ಯಾವುದೇ ರೂಪದಲ್ಲಿ ಬೇಕಾದ್ರೂ ಇರ್ಬೋದು. ಶಂಭುವಿನ ಪತ್ನಿ ಶಾಂಭವಿ ಆದಂತವಳು ಅರ್ಧ ನಿಮೀಲಿತ ಕಣ್ಣುಗಳಿಂದ, ಅಂದ್ರೆ ಕಣ್ಣನ್ನ ಪೂರ್ತಿ ಮುಚ್ಚಲ್ಲ. ನೀವು ತುಂಬಾ ವಿಗ್ರಹಗಳಲ್ಲಿ ಇದನ್ನ ನೋಡಿರ್ತೀರ, ತುಂಬಾ ದೇವ್ರ ಫೋಟೋದಲ್ಲಿ ನೋಡಿರ್ತೀರ, ಕಣ್ಣು ಅರ್ಧ ಬಿಟ್ಟಿರುತ್ತೆ, ಅರ್ಧಂಬರ್ಧ ಮುಚ್ಚಿ ಬಿಟ್ಟಿರುತ್ತೆ. ಆ ದರ್ಶನ ಮಾಡುವ ಮುದ್ರೆ ಶಾಂಭವಿ ಮುದ್ರೆ. ದೇವಸ್ಥಾನಕ್ಕೆ ಹೋದಾಗ
ದೇವರನ್ನ ದರ್ಶನ ಮಾಡ್ಬೇಕಾದ್ರೆ ಹಲವಾರು ರೀತಿಯಲ್ಲಿ ನಾವು ದರ್ಶನ ಮಾಡ್ತೀವಿ. ಒಂದು ಸಿಂಪಲ್ ಎಕ್ಸಾಂಪಲ್, ನೀವು ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗಿದ ತಕ್ಷಣ ಗೊತ್ತಿಲ್ಲ ಕಣ್ಮುಚ್ಕೊಂಡ್ಬಿಡ್ತೀರ. ಕಣ್ಮುಚ್ಕೊಂಡ್ ಅಮ್ಮ ಕಾಪಾಡಮ್ಮ ಅಂತ ಬಿಟ್ಕೊಂಡು ಮತ್ ಕಂಡ್ಬಿಡ್ತೀರಾ. ಸತ್ಯ ಅಲ್ವಾ ಇದು? ಅದ್ ಯಾಕೆ ಕಣ್ಮುಚ್ಕೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿ ಹೋದಾಗ? ಅದೊಂದ್ ರೀತಿ ದರ್ಶನ. ಅದು ಕಣ್ಮುಚ್ಕೊಂಡ್ ದೇವ್ರ ಮುಂದೆ ಇದ್ರು ಕಣ್ಮುಚ್ಕೊಳೋದು. ನಾನ್ ತುಂಬಾ ಜನಕ್ಕೆ ಹೇಳ್ತಿರ್ತೀನಿ, ದೇವಸ್ಥಾನದ ಒಳಗಡೆ ಹೋದ್ಮೇಲೆ, ಗರ್ಭಗುಡಿ ಒಳಗಡೆ ಹೋದ್ಮೇಲೆ ಕಣ್ ಬಿಟ್ಕೊಂಡ್ ನೋಡಿ ದೇವ್ರನ್ನ. ನೀವೆಷ್ಟೇ ಪ್ರಯತ್ನ ಪಟ್ರು ಕಣ್ ಮುಚ್ಕೊಂಡ್ಬಿಟ್ಟಿರುತ್ತೆ. 1-2 ಸೆಕೆಂಡ್ಗಾದ್ರೂ ಕಣ್ ಮುಚ್ಚುತ್ತೆ. ಇನ್ನೊಂದು ಅರ್ಧ ಕಣ್ಣಿಂದ ದೇವ್ರು ನೋಡ್ತೀವಲ್ವಾ, ಹಿಂಗೆ ಮನ್ಸಲ್ಲಿ ಏನೋ ಪ್ರಾರ್ಥನೆ ಮಾಡ್ಕೊಂಡು ಅರ್ಧ ಕಣ್ಣಿಂದ ಹಿಂಗ್ ಮುಚ್ಚಿ ದೇವ್ರು ನೋಡ್ತಾ ಇರ್ತೀವಲ್ವಾ, ಅದನ್ನ ನಾವು ಶಾಂಭವಿ ಮುದ್ರೆ ಅಂತ ಕರಿತೇವೆ. ಅಮ್ಮನವ್ರಿಗೆ ಶಾಂಭವಿ ಮುದ್ರೆ ಅತ್ಯಂತ ಪವಿತ್ರವಾದದ್ದು, ಪ್ರೀತಿವಾದದ್ದು. ಭಕ್ತಿಯಿಂದ ಸಹಸ್ರನಾಮ ಪಾರಾಯಣ ಮಾಡ್ತಾ ತಾಯಿಯ ರೂಪ ಗುಣಗಳನ್ನ ಒಂದೇ ಕ್ಷಣ ಒಂದೇ ಮನಸ್ಸಿನಲ್ಲಿ ರೂಪಿಸ್ಕೊಂಡು ಅದೇ ಸಮಯದಲ್ಲಿ ಘಂಟಾನಾದ ಆಗಿ ಮಹಾಮಂಗಳಾರತಿ ಆಗೋ ಸಮಯಕ್ಕೆ ಅರ್ಧ ಕಣ್ಣು ಅಂದ್ರೆ ಈಗ ಇರೋ ಕಣ್ಣಲ್ಲಿ ಅರ್ಧ ಕಣ್ಣು ದೇವ್ರನ್ನ ನೋಡ್ತಾ ಇರ್ಬೇಕು, ಇನ್ನು ಅರ್ಧ ಕಣ್ಣು ಮನಸ್ಸಲ್ಲಿ ನಾವು ತದೇಕ ಚಿತ್ತರಾಗಿ ಧ್ಯಾನ ಮಾಡ್ತಾ ಇರ್ಬೇಕು. ಆ ರೀತಿಯಾದಂತ ದೇವರ ದರ್ಶನವನ್ನ ನಾವು ಶಾಂಭವಿ ದರ್ಶನ, ಶಾಂಭವಿ ಮುದ್ರೆ ಅಂತ ಕರಿತೀವಿ. ಎಷ್ಟೋ ಜನ ಯೋಗಿಗಳು ಶಾಂಭವಿ ಮುದ್ರೆಯಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅರ್ಧಂಬರ್ಧ ಕಣ್ಣು ಮುಚ್ಕೊಂಡಿರ್ತಾರೆ. ಅರ್ಧ ಕಣ್ಣು ಇಡೀ ಪ್ರಪಂಚವನ್ನ ನೋಡ್ತಾ ಇರುತ್ತೆ, ಇನ್ನರ್ಧ ಕಣ್ಣು ಮನಸ್ಸಲ್ಲಿ ಏಕೀಕೃತವಾಗಿರುತ್ತೆ. ಮಹಾಯೋಗಿಗಳು ಇದನ್ನ 100 ವರ್ಷ ತಪಸ್ ಮಾಡ್ತಾರೆ. ನಾವು ಮಾಮೂಲು ಮನುಷ್ಯರು. ಹಾಗಾಗಿ 1-2 ನಿಮಿಷ ಆದ್ರೂ ಕೂಡ ದೇವ್ರ ಮನೆಗೆ ಕೂತ್ಕೊಂಡು ಶಾಂಭವಿ ಮುದ್ರೆಯಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಕ್ ಶುರು ಮಾಡಿ. ಅರ್ಧ ಕಣ್ಣು ಮುಚ್ಕೊಂಡು ಅರ್ಧ ಕಣ್ಣು ದೇವ್ರು ನೋಡ್ಬೇಕು. ಅದನ್ನ ಶಾಂಭವಿ ಮುದ್ರೆ ಅಂತ ಕರಿತೀವಿ. ಆಯ್ತಾ? ಈ ಸರಸ್ವತಿ ದೇವಿ ಚಾಮ್ರವನ್ನ ಕೈಲಿಡ್ಕೊಂಡು ಜಗನ್ಮಾತೆ ಸೇವೆ ಮಾಡ್ತಾ ಇರ್ತಾಳೆ. ನೀವು ಫೋಟೋದಲ್ಲಿ ನೋಡಿ, ಈಗ ಡಿಸ್ಪ್ಲೇ ಆಗ್ತಾ ಇದೆ. ಅಮ್ಮನವ್ರು ವೀಣೆ ಹಿಡ್ಕೊಂಡಿದ್ದಾರೆ, ಆದ್ರೆ ಕೈ ಚಾಮ್ರ ಹಿಡ್ಕೊಂಡಿದ್ದಾರೆ. ಆ ಚಾಮ್ರ ಹಿಡ್ಕೊಂಡು ಅಮ್ಮನವ್ರಿಗೆ ಸರಸ್ವತಿನೇ ಸೇವೆ ಮಾಡ್ತಾ ಇದ್ದಾಳಲ್ವಾ, ಹಾಗಾಗಿ ಆಕೆಯನ್ನ ಶಾರದಾ ದೇವಿಯನ್ನೇ ನಿನ್ನನ್ನ ಆರಾಧನೆ ಮಾಡ್ತಾ ಇರೋದ್ರಿಂದ ನಿನ್ನನ್ನ ಶಾರದಾರಾಧ್ಯ ಅಂತ ಕರಿತೀವಿ ಅಂತ ಆ ಹೆಸರಿಂದ ಕರೀತಾ ಇದ್ದಾರೆ. ಆಶ್ವಯುಜ ಮಾಸದಲ್ಲಿ ಬರೋ ಶರನ್ನವರಾತ್ರಿ ಅಥವಾ ನವರಾತ್ರಿ ಬರುತ್ತಲ್ವ, ದಸರಾ ಟೈಮಲ್ಲಿ ವಿಶೇಷ ಪೂಜೆ ಪಡಿತಾ ಇರ್ತಕ್ಕಂಥವಳು ಶಾರದಾ ರೂಪದಲ್ಲೂ ಕೂಡ ಒಂದು ದಿನ ಪೂಜೆ ಪಡ್ಕೊಂತಾಳೆ ತಾಯಿ. ವಸಂತ ಮಾಸದಲ್ಲಿ ಬರೋ ನವರಾತ್ರಿಲೂ ಕೂಡ ಅಮ್ಮನವರ ಪೂಜೆ ಆಗುತ್ತೆ. ಶರ್ವನರಾಣಿ ಶರ್ವಾಣಿ. ಶರ್ವ ಅಂದ್ರೆ ಇನ್ನೂ ಈಸಿಯಾಗಿ ಹೇಳ್ಬೇಕು ಅಂದ್ರೆ ಪೃಥ್ವಿ ಅಂತ, ಭೂತತ್ವ ಇರೋದು ಅಂತ. ಈ ಶರ್ವನ ಭಾರ್ಯೆ ಸುಕೇಶಿನಿ. ಅರ್ಥ ಆಗ್ತಾ ಇದೆಯಲ್ಲ? ಆ ಸುಕೇಶಿಣಿಯನ್ನ ಶರ್ವಾಣಿ ಅಂತ ಕೂಡ ಕರಿತೀವಿ ನಾವು. ಅವಳು ಏನ್ ಕೊಡ್ತಾಳೆ ಅಂದ್ರೆ ಮಾನಸಿಕ ಶಾರೀರಿಕ ಸುಖವನ್ನ ಕೊಡ್ತಾಳೆ ನಮ್ಗೆ. ಆಕೆಯನ್ನ ಪೂಜೆ ಮಾಡಿದಾಗ ಸಕಲ ಸಂಪತ್ತುಗಳನ್ನ ಭಕ್ತರಿಗೆ ಅನುಗ್ರಹಿಸುವ ದೇವತೆ ಶ್ರೀಕರಿ ಆಗ್ತಾಳೆ. ಕೈಲಾಸದಲ್ಲಿ ಶಿಖರದಲ್ಲಿ ಸುಖಾಸೀನರಾಗಿ ಪಾರ್ವತಿ ಪರಮೇಶ್ವರರು ಒಂದು ದಿನ ಇಷ್ಟಾಗೋಷ್ಠಿ ನಡೆಸ್ತಾ ಇರ್ತಾರೆ. ಒಂದು ಕತೆ, ಪಾರ್ವತಿ ಪರಮೇಶ್ವರರು ಕೂತ್ಕೊಂಡಿದ್ದಾರೆ, ಎಲ್ಲ ಅವ್ರ ಋಷಿ ಮುನಿಗಳು ಭಕ್ತಗಣಗಳು ಇದ್ದಾರೆ. ಅವರಿಬ್ರು ಮುಂದೆ ಹಾಡು ಹೇಳೋರು ಹಾಡು ಹೇಳ್ತಾ ಇದ್ದಾರೆ, ನೃತ್ಯ ಮಾಡೋರು ನೃತ್ಯ ಮಾಡ್ತಾ ಇದ್ದಾರೆ. ಪಾರ್ವತಿ ದೇವಿ ಪರಮೇಶ್ವರನಿಗೆ ನಮಸ್ಕಾರವನ್ನ ಮಾಡ್ತಾಳೆ. ಸ್ವಾಮಿ, 3 ಲೋಕಗಳಿಗೂ ಜೀವಧಾರಿಣಿ ಆಹಾರ ರೂಪಿಣಿಯಾದ ಅನ್ನಪೂರ್ಣೆ ಸಹಸ್ರನಾಮವನ್ನು ಉಪದೇಶ ಮಾಡ್ಬೇಕು. ಅಮ್ಮನವ್ರು ಕೇಳ್ತಾರೆ, ಯಾರನ್ನ? ಪರಮೇಶ್ವರನ್ನ. ಪಾರ್ವತಿ ಮಾತ್ ಕೇಳಿ ವಿನಯಪೂರ್ವಕವಾಗಿ ಪರಮೇಶ್ವರ ಮುಗುಳ್ನಗ್ತಾನೆ. ದೇವಿ, ನಿನ್ನ ಬಗ್ಗೆ ವಿನಯಪೂರ್ವಕವಾಗಿ ಕೇಳಿದಾಗ ನಾನ್ ನಿನ್ನ ಬಗ್ಗೆನೇ ಹೇಳ್ಬೇಕಾ? ಹಾಗಾದ್ರೆ ಸರಿ, ನೀನು ಪ್ರೀತಿಯಿಂದ ಸ್ನೇಹ ಭಾವದಿಂದ ಗುರು ಅಂತ ಅನ್ಕೊಂಡು ನನ್ನ ಪ್ರಶ್ನೆ ಮಾಡಿದ್ಯಾ? ನಿನಗೆ ಆ ಗೋಪನೀಯವಾದಂತಹ ಸೀಕ್ರೆಟ್ ಆಗಿರ್ತಕ್ಕಂಥ ಅನ್ನಪೂರ್ಣ ಸಹಸ್ರನಾಮವನ್ನ ಬೋಧಿಸ್ತೀನಿ, ಸಾವಧಾನವಾಗಿ ಕೇಳು. ಆದ್ರೆ ಒಂದು ಕಂಡೀಷನ್ ಏನು ಅಂದ್ರೆ, ದುರ್ಜನರಿಗೆ ಭಕ್ತಿಹೀನರಿಗೆ ಇದನ್ ಯಾವತ್ತೂ ನೀನು ಉಪದೇಶ ಮಾಡಕ್ ಹೋಗ್ಬೇಡ. ಯಾರಿಗೆ ಗುರುವಿನ ಮೇಲೆ ಭಕ್ತಿ ಇರುತ್ತೋ, ಸ್ತೋತ್ರದ ಮೇಲೆ ನಂಬಿಕೆ ಇರುತ್ತೋ, ಸ್ತೋತ್ರಾಧಿಷ್ಠಾನ ದೇವತೆಯನ್ನ ಪೂಜೆ ಮಾಡ್ತಾ ಇರ್ತಾರೋ ಅಂತ ಶಿಷ್ಯರಿಗೆ ಮಾತ್ರ ಉಪದೇಶ ಮಾಡ್ಬೇಕು, ಗೊತ್ತಾಯ್ತಾ ಅಂತ ಪರಮೇಶ್ವರ ಪಾರ್ವತಿಗೆ ಒಂದು ಶರವನ್ನ ಹಾಕ್ತಾನೆ. ಮಾತ್ ನಿಲ್ಲಿಸ್ಬಿಟ್ಟು ದೇವಿ ಮುಖದ್ ನೋಡ್ತಾನೆ. ಒಪ್ಕೇನ ನಿನಗೆ ಅಂತ. ಅಮ್ಮನವ್ರು ಏನು ಮಾತಾಡಲ್ಲ,
ಸೂಚನೆ ಕೊಡ್ತಾರೆ, ಮುಖದಲ್ಲೇ ಸೂಚನೆ ಕೊಡ್ತಾರೆ, ಹುಬ್ಬಲ್ಲೇ ಸೂಚನೆ ಕೊಡ್ತಾರೆ. ಈ ಅನ್ನಪೂರ್ಣ ಸಹಸ್ರನಾಮ ಸ್ತೋತ್ರವನ್ನು ಉಪದೇಶ ಮಾಡ್ತಾನೆ ಪರಶಿವ ಪಾರ್ವತಾದೇವಿಗೆ. ಇನ್ನೊಂದು ವಿಚಾರ ಗೊತ್ತಿರ್ಬೇಕು ನಿಮ್ಗೆ. ಈ ಶಂಕರಾಚಾರ್ಯರು ಮೀನಾಕ್ಷಿ ದೇವಿ ಸಂವಾದ ಆಗ್ಬೇಕಾದ್ರೆ ಅಮ್ಮನವ್ರು ಒಂದ್ ಮಾತು ಹೇಳ್ತಾರೆ. ಅದೆಷ್ಟೋ ಬಾರಿ ಪಗಡೆಯಾಟದಲ್ಲಿ ಪರಶಿವನನ್ನೇ ಸೋಲಿಸಿದವಳು ನಾನು. ಪ್ರತಿ ಬಾರಿ ಸೋಲಿಸಿದಾಗ ಒಂದು ಒಪ್ಪಂದ ಮಾಡ್ಕೊಂಡು ಗೇಮನ್ನ ಆಡಿರ್ತೀವಿ, ಆಟವನ್ನ ಆಡಿರ್ತೀವಿ. ಪ್ರತಿ ಬಾರಿ ಸೋತಾಗ ಯಾವುದೋ ಒಂದು ವಿಶೇಷವಾದ ನಾಮವನ್ನ, ದೇವರ ನಾಮ ಸಹಸ್ರನಾಮವನ್ನ ಕೇಳಿರ್ತೀನಿ, ಅವ್ರು ಹೇಳಿರ್ತಾರೆ. ಆದ್ರೆ ಲೋಕ ಕಲ್ಯಾಣಕ್ಕೆ ಅಂತ ಅಮ್ಮನವ್ರು ಹೇಳಿದ್ರು, ನಾನು ಈ ಮಾತನ್ನ ಹೇಳಿದ್ದೆ. ಆ ವಿಚಾರ ಇವಾಗ ಇಲ್ಲಿ ಬರುತ್ತೆ. ಏನು ಅಂದ್ರೆ, ಪರಶಿವನನ್ನ ಪಗಡಿಯಾಟದಲ್ಲಿ ಸೋಲಿಸಿ ಪಣವಾಗಿ ಗೆದ್ದುಕೊಂಡ ಸ್ತೋತ್ರಗಳೇ ಸಹಸ್ರನಾಮ, ವ್ರತ, ಪೂಜೆ, ವಿಧಾನ, ಕವಚ, ಪಂಜರ, ಅಷ್ಟೋತ್ತರ, ಶತನಾಮ. ಆಕೆ ಶ್ರೀಕರಿ ಯಾಕಾಗ್ತಾಳೆ ಅಂದ್ರೆ, ಅನ್ನಪೂರ್ಣ ಸ್ತೋತ್ರದಲ್ಲಿ ಸಹಸ್ರನಾಮ ಬರುತ್ತೆ. 81, 82ನೇ ಶ್ಲೋಕ ನೀವೇನಾದ್ರೂ ಪರಿಶೀಲನೆ ಮಾಡಿದ್ರೆ, ಭಕ್ತಿಯಿಂದ ಪಾರಾಯಣ ಮಾಡಿದ್ರೆ, ಜಗನ್ಮಾತೆ ಪಾರ್ವತಾದೇವಿ ಅನಂತನಾಮ ತಿಳಿಯುತ್ತೆ. 2 ಶ್ಲೋಕ ಬರುತ್ತೆ ಅನ್ನಪೂರ್ಣ ಸಹಸ್ರನಾಮ, 81, 82. ಘೋರಾಗ್ನಿ ದಾಹ ದಮನೆ ದುಃಖ ದುಸ್ವಪ್ನ ನಾಶಿನಿ ಶ್ರೀಮಯಿ ಶ್ರೀಮತಿ ಶ್ರೇಷ್ಠ ಶ್ರೀಕರಿ ಶ್ರೀ ವಿಭಾನನಿ ಶ್ರೀದಾ ಶ್ರೀಶಾ ಶ್ರೀನಿವಾಸ ಶ್ರೀಮತಿ ಶ್ರೀಮತಿ ಗತಿ ಧನದ ದಾಮಿನಿ ದಾಂತ ಧರ್ಮದ ಧನಶಾಲಿನಿ ಅನ್ನೋ ಸ್ತೋತ್ರ ಬರುತ್ತೆ ಅನ್ನಪೂರ್ಣ ಸಹಸ್ರನಾಮದಲ್ಲಿ. ಅಂದ್ರೆ ದಶಶ್ರೀಗಳನ್ನ ಒಳ್ಕೊಂಡಿದ್ದೆ. ಶ್ರೀಮಯಿ, ಶ್ರೀಮತಿ, ಶ್ರೇಷ್ಠ, ಶ್ರೀ 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 ಅಂತ 10 ಸಲ ಬರುತ್ತೆ ಇಲ್ಲಿ. ಶ್ರೀಮಯಿ ಅಂದ್ರೆ ಸಂಪತ್ತನ್ನೇ ತನ್ನ ರೂಪವಾಗಿ ತಾಯಿ ಮಾಡ್ಕೊಂಡ್ರ ಜೊತೆಗೆ, ಶ್ರೀಮತಿ ಅಂದ್ರೆ ಒಳ್ಳೆ ಬುದ್ಧಿಯನ್ನ ಕೊಡ್ತಾಳೆ. ಎಲ್ಲಾ ಮುತ್ತೈದರೆಯಲ್ಲೂ ಅಥವಾ ಬಾಲಿಕಾ ರೂಪದಲ್ಲಿದ್ರು ಕೂಡ, ಅಥವಾ ಹಣೆ ಕುಂಕುಮ ಹಚ್ಚಿರುವ ಎಲ್ಲಾ ಸ್ತ್ರೀಯರಲ್ಲೂ ಕೂಡ ಶ್ರೇಷ್ಠವಾಗಿ ಸಕಲ ಶುಭಗಳನ್ನ ಪ್ರಸಾದಿಸ್ತಾಳೆ. ಶ್ರೀ ವಿಭಾ ಅಂದ್ರೆ ವೈಭವವನ್ನ ಕರುಣಿಸ್ತಾಳೆ. ಶ್ರೀಶ ಸರ್ವೇಶ್ವರನಿಗೆ ಈಶ್ವರನಿಗೆ ಸತಿಯಾಗಿರ್ತಕ್ಕಂಥವಳು, ಸಿರಿ ಆಗ್ತಾಳೆ. ಸಂಪತ್ತುಗಳಿಗೆ ನಿವಾಸವಾಗಿರ್ತಕ್ಕಂಥ ಶ್ರೀಮತಿ ಮಹಾವಿಷ್ಣುವಿನ ಸತೀಮಣಿ ಮಹಾಲಕ್ಷ್ಮಿ ಸೋದರಿ ಆಗಿರೋದ್ರಿಂದ, ಈಶ್ವರನ ಅರ್ಧಾಂಗಿ ಆಗಿರೋದ್ರಿಂದ, ನಾರಾಯಣಿ ನಾಮಧಾರಿಣಿ ಆಗಿರೋದ್ರಿಂದ ಯಾವಾಗ್ಲೂ ಕೂಡ ಶುಭವನ್ನ ಕೊಡ್ತಾಳೆ ಅನ್ನೋ ನಿಟ್ಟಿನಿಂದ 10 ಶ್ರೀ ಸಮಾಯುಕ್ತಳಾಗಿ ದರ್ಶನವನ್ನ ಕೊಡ್ತಾಳೆ. 10 ಸಲ ಶ್ರೀ ಶ್ರೀ ಅಂತ ಬರೋದ್ರಿಂದ ಅಷ್ಟೂ ನಾಮ ದೇವಿದೆ ಬರುತ್ತೆ. ಆ ಶ್ರೀಕರಿ ಅನ್ನೋ ನಾಮದಲ್ಲಿ ಶ್ರೀಮಾತಾ ಅಂತ ವಶಿನ್ಯಾದಿ ದೇವತೆಗಳು ಸ್ತೋತ್ರವನ್ನ ಪಠಣೆ ಮಾಡಿದ್ರು. ದಶಶ್ರೀ ಸಮಾಯುಕ್ತಳಾಗಿ ದರ್ಶನವನ್ನ ಕೊಡ್ತಾಳೆ. ಹಾಗಾಗಿ ವಿಷಯವನ್ನ ವಿಷಾದವಾಗಿ ಹೇಳೋದಕ್ಕಾಗಿನೇ ಅನ್ನಪೂರ್ಣ ಸಹಸ್ರನಾಮ ಸ್ತೋತ್ರದಲ್ಲಿ ಈ ಶ್ಲೋಕವನ್ನ ಹೆಸರಿಸಲಾಗಿದೆ. ಸಾಧ್ವಿಯಾದಂಥವಳು ತಪಸ್ಸನ್ನ ಆಚರಿಸಿ ಪರಶಿವನನ್ನೇ, ಆ ಸ್ಮಶಾನ ವಾಸಿಯನ್ನೇ ವಿವಾಹ ಮಾಡ್ಕೊಳ್ಬೇಕು ಅಂತ ಅವಳು ಮಾಡ್ಕೊಂತಾಳೆ. ತಾಯಿ ಒಪ್ಪಿಸಿ ಶಿವನನ್ನ ವರ್ಸಿರೋದ್ರಿಂದ ಆಕೆ ಸಾಧ್ವಿ ಅಂತ ಕರೀತಾರೆ. ಪರ್ವತ ಶ್ರೇಣಿಯಲ್ಲಿನ ಕೈಲಾಸವನ್ನೇ ಸರ್ವಸ್ವವಾಗಿ ಭಾವಿಸ್ಕೊಂಡ್ಲು. ಪ್ರಮಥ ಗಣಗಳಂತಹ ವಿಕಾರ ರೂಪ ಇರೋರ್ ಜೊತೆ ಬದುಕುದ್ಲು. ಭಕ್ತಿ ಇಲ್ಲದೆ, ಯೋಗ ಇಲ್ಲದೆ, ರಕ್ತಿ ಭೋಗ ಲೇಷ ಏನೂ ಇಲ್ದಿದ್ರು ಕೂಡ ಅವಳೆಲ್ಲವನ್ನ ಪಡ್ಕೊಂಡು ಪತಿಯಲ್ಲೇ ಐಕ್ಯಲಾದ್ದು. ಕ್ಷೀರಸಾಗರ ಮಥನದ ಟೈಮಲ್ಲಿ, ಆ ಸಮಯದಲ್ಲಿ ಸರ್ವಲೋಕಗಳು ಬಡಬಾಗ್ನಿಗೆ ಬೆದರು ಹೋಗ್ಬಿಟ್ಟಿರುತ್ತೆ. ಯಾಕೆ ಅದನ್ನ ಒತ್ತಿದ್ದು ಅಂದ್ರೆ, ಕ್ಷೀರಸಾಗರವನ್ನ ಯಾಕೆ ಕಳೆದಿದ್ದು ಅಂದ್ರೆ ಸುಮ್ನೆ ಕಡೆಯಿಲ್ಲ, ಅಮೃತಕ್ಕೋಸ್ಕರ ಅಲ್ಲ. ಬರಗಾಲ, ದೇವಲೋಕಕ್ಕೂ ಬರಗಾಲ, ಎಲ್ಲ ಬರಗಾಲ. ಅವಾಗ ಅಂತ ದೇವತೆಗಳಿಗೆ ಕಷ್ಟ ಬಂದ್ಬಿಟ್ಟಿರುತ್ತೆ, ಬರಗಾಲ ಬಂದ್ಬಿಟ್ಟಿರುತ್ತೆ. ಅವಾಗ ಸರ್ವ ಲೋಕ ರಕ್ಷಣೆಗಾಗಿ ಈಶ್ವರ ಮುಂದೆ ಬಂದು, ಎಲ್ಲಾ ದೇವತೆಗಳು ಮುಂದೆ ಬಂದು ಆ ಕ್ಷೀರಸಾಗರ ಕಡಿಬೇಕಾದ್ರೆ ಹಲಾಹಲವನ್ನ ಕುಡಿತಾನೆ. ಆ ಕುಡಿದಾಗ ಸಾಧ್ವಿ ಆದಂತ ಜಗಜ್ಜನನಿ ಈಶ್ವರನ ಗರಳ ಕಂಠನವನ್ನ ಸಮರ್ಥಿಸ್ತಾಳೆ. ಸಮರ್ಥಿಸಿ ಆ ಪರಮೇಶ್ವರನಿಗೆ ಮರುಜೀವವನ್ನ ಕೊಡ್ತಾಳೆ. ಯಾಕಂದ್ರೆ ಆಗಿನ್ನೂ ಅಮೃತ ಹುಟ್ಟಿರ್ಲಿಲ್ಲ, ಮರುಜೀವವನ್ನ ಕೊಡ್ತಾಳೆ. ಹಾಗಾಗಿ ಗಂಡ ಎಂತದ್ದೇ ಕಷ್ಟದಲ್ಲಿದ್ರು, ಸಾವಿನ ಮನೆಯಲ್ಲಿದ್ರು ಕೂಡ ಹೆಂಡತಿ ಆದಂತವಳು ಗಂಡನ ಪ್ರಾಣವನ್ನ ಉಳಿಸ್ಬೇಕು, ಆಗ ಸಾಧ್ವಿ ಆಗ್ತಾಳೆ ಅಂತ ಹೇಳ್ತಾ ಇದ್ದಾರೆ.
ಹೇಳ್ತಾರೆ. ಶರಶ್ಚಂದ್ರ ನಿಭಾನನ ಅಂತ ಕರೀತಾರೆ. ಅಂದ್ರೆ ಶರತ್ಕಾಲದಲ್ಲಿ ಯಾವ ರೀತಿ ಬೆಳದಿಂಗಳು ತಂಪಾಗಿ ಹಿತವಾಗಿ ತುಂಬಾ ಚೆನ್ನಾಗಿರುತ್ತೋ ಆ ರೀತಿ ಅಮ್ಮನವ್ರು ನೋಡ್ತಾ ಇದ್ರೆ, ಅಮ್ಮನವ್ರನ್ನ ನೆನ್ಪು ಮಾಡ್ಕೊಂಡು ಆಕೆ ನಾಮಗಳನ್ನ ಹೇಳ್ತಾ ಇದ್ರೆ ಆ ರೀತಿಯಾದಂತ ಸುಖ ಆನಂದ ನಮಗ್ ಸಿಗುತ್ತೆ. ಒಂದೇ ಒಂದು ಕ್ಷಣ ಕೂಡ ಮನಸ್ಸನ್ನ ಆ ಕಡೆ ಈ ಕಡೆ ಇಟ್ಕೊಳ್ದಂಗೆ ಧ್ಯಾನ ಮಗ್ನರಾಗಿ ನಿಶ್ಚಲವಾಗಿ ಇರಬೇಕು ಅಂತ ಮಹರ್ಷಿಗಳು ಹೇಳ್ತಾರೆ. ಆದ್ರೆ ನಮಗ್ ಸಾಧ್ಯ ಆಗಲ್ಲ. ಆದ್ರೆ ಆಕೆ ಶಾಂತಿ ರೂಪ ಬೇಕಾ? ನೀವು ಶಾಂತಿಯಿಂದ ಧ್ಯಾನ ಮಾಡಿ. ದೇವ್ರ ಪೂಜೆ ಆಗಿದ ತಕ್ಷಣ ದೇವ್ರ ನಮಸ್ಕಾರ ಮಾಡ್ಕೊಂಡು 5 ನಿಮಿಷ ಧ್ಯಾನ ಮಾಡಿ. ಶಾಂತಿ ರೂಪಳಾಗಿ ದೇವಿ ಕಾಣಿಸ್ತಾಳೆ, ಸಂತೋಷ ಆಗತ್ತೆ. ಭವಾನಿ ಭುಜಂಗ ಪ್ರಯಾಸಸ್ಸು ಆದಿಶಂಕರಾಚಾರ್ಯರು ಹೇಳ್ತಾರೆ ಅಲ್ವಾ, ಶರತ್ ಪೂರ್ಣ ಚಂದ್ರ ಪ್ರಭಾ ಪೂರ್ಣ ಬಿಂಬ ಧರಸ್ಮೇರ ವಕ್ರಾರವಿಂದಾಂ ಸುಶಾಂತಾಂ ಸುರತ್ನಾವಳಿಹಾರ ತಾಟಂಕ ಶೋಭಾಂ ಮಹಾಸುಪ್ರಸನ್ನಾಂ ಭಜೆ ಶ್ರೀ ಭವಾನೀಂ ಅಂತ ಹೇಳ್ತಾರೆ. ಅಂದ್ರೆ ಶರತ್ಕಾಲದ ಪೌರ್ಣಮಿಯ ಚಂದ್ರಬಿಂಬಕ್ಕೆ ಸಮನಾದ ಅಂತ ನಿಂತರ ಆ ರೇಖೆಗಳು, ಅಂದ್ರೆ ಮಂದಹಾಸ ಬೀರ್ತಾರಲ್ಲ, ಅಮ್ಮನವ್ರು ನಗಬೇಕಾದ್ರೆ ಆ ನಗು ಯಾವ ರೀತಿ ಇರುತ್ತೆ ಅಂದ್ರೆ ಹುಣ್ಣಿಮೆಯ ಚಂದ್ರನಿಂದ ಹೊಡುತ್ತಲ್ಲ ಕಿರಣ, ಆ ಕಾಂತಿ, ಆ ಬೆಳದಿಂಗಳು ಆ ರೀತಿಯಾಗಿ ಇರುತ್ತೆ. ಆ ಹುಣ್ಣಿಮೆಯ ಬೆಳದಿಂಗಳು ನಮ್ಮ ಮೈಲೆ ಬಿದ್ದ ತಕ್ಷಣ ಮೈ ಆಹ್ಲಾದಕರವಾಗುತ್ತೆ, ಏನೋ ಹಿತವಾದ ಭಾವನೆ ಆಗುತ್ತೆ, ಚೆನ್ನಾಗಿರುತ್ತೆ. ಸೂರ್ಯನ ಕಿರಣ ಬಿದ್ರೆ ಬಿಸಿಲು ಬಿಸಿ ಸುಡುತ್ತೆ ಅಂತ ಒಳಗಡೆ ಹೋಗ್ತೀವಿ, ಚಂದ್ರನ ಕಿರಣ ಬಿದ್ರೆ ಯಾರು ಒಳಗಡೆ ಹೋಗಲ್ಲ. ಆ ರೀತಿ ತಾಯಿ, ಅವಳನ್ನ ಯಾರು ಪೂಜೆ ಮಾಡ್ತೀರೋ ಆ ರೀತಿ ಒಳ್ಳೇದಾಗುತ್ತೆ. ಈ ಶ್ರೀವಿದ್ಯೆ ಶ್ರೀಚಕ್ರವನ್ನು ಉಪಾಸನೆಯನ್ನ ಮಾಡಿ ಮಹಾ ಆಚಾರ್ಯರು ಪ್ರತಿ ದೇವಿ ಸ್ತೋತ್ರದಲ್ಲೂ ಲಲಿತಾದೇವಿ ಶ್ರೀಚಕ್ರ ವರ್ಣನೆಯನ್ನು ಉಪಾಸನೆ ಮಾಡೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಬಿಟ್ಟಿದ್ದಾರೆ ನಮ್ಗೆಲ್ಲ. ಅಮೃತಧಾರೆಯನ್ನ ಇದ್ ಮಾಡ್ಕೊಟ್ಟಿದ್ದಾರೆ. ಆದ್ರೆ ಅದನ್ನೆಲ್ಲ ಮಾಡ್ತಾ ಇಲ್ಲ ನಾವು. ಆ ದೇವಿ ಶಾತೋದರಿ ಅಂತ ಕರಿತೀರಲ್ಲ, ಏನ್ ಶಾತೋದರಿ ಅಂದ್ರೆ ತೆಳ್ಳನೆಯ ಉದರವುಳ್ಳ ಶುಭ ಲಕ್ಷಣವುಳ್ಳ ಸ್ತ್ರೀ. ತೆಳ್ಳನೆಯ ಉದರ, ಹೊಟ್ಟೆ ಹೇಗಿರ್ಬೇಕು ಅಂದ್ರೆ ನೇರವಾಗಿರ್ಬೇಕು, ತೆಳ್ಳಗಿರ್ಬೇಕು. ಆ ತೆಳ್ಳಗೆ ಯಾರ ಹೊಟ್ಟೆ ಇರುತ್ತೋ ಆ ಹೆಣ್ಣನ್ನ ಶಾತೋದರಿ ಅಂತ ಕರಿತೀವಿ. ದೊಡ್ಡ ಹೊಟ್ಟೆ ಸ್ತ್ರೀನ ಶಾತೋದರಿ ಅಂತ ಕರೆಯಲ್ಲ. ಶಾತೋದರ ಅಂದ್ರೆ 100 ಶತಸಂಖ್ಯೆ ಅಂತ ಅರ್ಥ. ಇದು ಸಹಸ್ರತರ, ಇಲ್ಲಿ 100 ಅನ್ನೋ ಅರ್ಥ ಬರಲ್ಲ, ಲೆಕ್ಕಕ್ಕೆ ಮೀರಿದ್ದು, ಅಂದ್ರೆ ಅದು ಎಣ್ಸಕ್ಕೆ ಆಗಲ್ಲ ಆ ರೀತಿ. ಯಾಕೆಂದ್ರೆ ಹಿಮವಂತನ ಮುದ್ದಿನ ಮಗಳು ಜಗನ್ಮಾತೆ ಗುಹೆಗಳಲ್ಲಿ ವಾಸಕ್ಕೆ, ಕೈಲಾಸದಲ್ಲಿ ವಾಸ ಮಾಡಕ್ ಶುರು ಮಾಡಿದ್ಮೇಲೆ ಆಕೆ ಸಣ್ಣ ಆಗ್ಬಿಡ್ತಾಳಂತೆ ತಾಯಿ, ಗಂಡನ ಮನೆಗೆ ಹೋದ್ಮೇಲೆ. ಹಾಗಾಗಿ ಆಕೆನ ಶಾತೋದರಿ ಅಂತ ಕರೀತಾರೆ. ಅಪಹಾಸ್ಯ ಮಾಡ್ತಾರೋ ಅಥವಾ ಆಕೆಯನ್ನ ಅಷ್ಟ್ ಚೆನ್ನಾಗಿದ್ದಾಳೆ ಅಂತ ಆ ರೀತಿಯಾಗಿ ಕರೀತಾರೋ, ಅದು ವಶಿನ್ಯಾದಿ ವಾಗ್ದೇವತೆಗಳ ಒಂದು ನಾಮದ ಮಂತ್ರ ಮಾಣಿಕ್ಯ. ಅದು ಆಕೆಯನ್ನ ಆ ರೀತಿ ಕರೀತಾ ಇದ್ದಾರೆ. ಶಾಂತಿಮತಿಯಾದಂತ ಆಕೆ ನಾಮಪಾರಾಯಣವನ್ನ ಮಾಡ್ತಾ ಇದ್ರೆ ಮಾನಸಿಕವಾಗಿ ಭಕ್ತರಿಗೆ ಅಪಾರವಾದ ಶಾಂತಿಯನ್ನ ಉಂಟು ಮಾಡ್ತಾಳೆ. ನೋಡಿ, ಶಾಂತಿನ ನೀವು ಅಳತೆ ಮಾಡಕ್ ಆಗಲ್ಲ. ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಎಷ್ಟೊತ್ತಿರುತ್ತೆ ಶಾಂತಿ ನಮ್ ಜೀವನದಲ್ಲಿ. ಹೀಗೆ ನಾನು ಯಾವಾಗ್ಲೂ ಸುಖವಾಗಿರ್ತೀನಿ ಅಂತ ನೀವ್ ಯಾವತ್ತೂ ಪ್ರಿಡಿಕ್ಟ್ ಮಾಡಕ್ ಆಗಲ್ಲ. ಅದು ಅನ್ಪ್ರಿಡಿಕ್ಟೇಬಲ್ ಥಿಂಗ್ ಅದು. ಅದಕ್ಕೆ ದೇವಿ ಹೇಳ್ತಾಳೆ, ಶಾಂತ ಸ್ವಭಾವ ಉಳ್ಳರಾಗಿ ಸಾತ್ವಿಕ ಭಕ್ತರು, ಅಮಾಯಕ ಭಕ್ತರು ತಿಳಿದೇ ಮಾಡೋ ತಪ್ಪನ್ನ ನಾನ್ ಶಾಂತಿ ಸ್ವಭಾವದಿಂದ ಕ್ಷಮಿಸ್ತೀನಿ. ಕನ್ನಡಿ ನೋಡಿ, ನಾನ್ ಕಾಣಿಸ್ತೀನಿ, ನಿಮ್ ತಪ್ಪು ಕಾಣಿಸುತ್ತೆ, ನಿಮ್ ತಪ್ಪು ಜೊತೆಗೆ ನಾನ್ ಕಾಣಿಸ್ತೀನಿ, ಮನ್ನಿಸ್ತೀನಿ ನಾನು, ಆಗ ನಾನ್ ಶಾಂತಿಮತಿ ಆಗ್ತೀನಿ. ಆದರೆ ನೀವು ಪದೇ ಪದೇ ಅದೇ ತಪ್ಪನ್ನ ಮಾಡ್ಲಿಕ್ಕೆ ಶುರು ಮಾಡಿದಾಗ ನಾನು ಶಾಂತಿಮತಿಯ ರೂಪವನ್ನ ತ್ಯಜಿಸ್ತೀನಿ ಅಂತ ಕೂಡ ಅಮ್ಮನವ್ರು ಹೇಳ್ತಾರೆ. ಹಾಗಾಗಿ ನಾವು ಮಾಡಿದ ತಪ್ಪನ್ನ ಯಾವತ್ತೂ ಕೂಡ ಪದೇ ಪದೇ ಮಾಡಬಾರ್ದು. ಈ 20 ನಾಮಗಳಲ್ಲಿ ಸ್ತೋತ್ರಪಾರಾಯಣದಲ್ಲಿ 41ರಿಂದ 43ನೇ ಶ್ಲೋಕ ಅಮ್ಮನವರ ಭಕ್ತಾನುಗ್ರಹ ಸ್ವರೂಪ. ಈಗೆಲ್ಲ ನಾನು ಹೇಳಿದ್ದು ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಹಾಗಾಗಿ ಈ 3 ಶ್ಲೋಕ 41, 42, 43 ಶ್ಲೋಕವನ್ನ ಕಂಠಪಾಠ ಮಾಡಿ ಸ್ತೋತ್ರವನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಪಡಬೇಕು. ಯಾಕಂದ್ರೆ ಭಕ್ತಿ ಪ್ರಿಯೆ, ಭಕ್ತಿವಶ, ಭಯಾಪಹ, ಶಾಂಭವಿ, ಶ್ರೀಕರಿ, ಶರ್ವಾಣಿ ಅಂತಕ್ಕಂಥ ನಾಮಗಳು ನಮ್ಮ ಮನಸ್ಸಿನಲ್ಲಿ ಶಾಂತಿ ನೀಡುತ್ತೆ. ಯಾರಿಗೆ ಶಾಂತಿ ಬೇಕೋ, ತುಂಬಾ ದುಃಖ ಆದಾಗ ಈ 3 ಶ್ಲೋಕಗಳನ್ನ ಪದೇ ಪದೇ ಹೇಳ್ಕೊಳೋದ್ರಿಂದ ಮನಸ್ಸಿಗೆ ಶಾಂತಿ ನೀಡುತ್ತೆ.
ಅನ್ನೋದನ್ನ ಮಹರ್ಷಿಗಳು ತಮ್ಮ ಬ್ರಹ್ಮಾಂಡ ಪುರಾಣದ ಲಲಿತೋಪಾಖ್ಯಾನದಲ್ಲಿ ಈ ವಿಚಾರವನ್ನ ಹೇಳ್ತಾರೆ. ಇದ್ರ ಬಗ್ಗೆ ಇದನ್ನ ನೀವು ಖಂಡಿತವಾಗ್ಲು ಹೇಳ್ಕೊಳ್ಳಿ, ಎಲ್ಲ ಒಳ್ಳೇದಾಗುತ್ತೆ. ಮನಸ್ಸಿನಲ್ಲಿ ಹೇಳ್ಕೊಳಕ್ ಯಾರ ಅನುಮತಿ ಬೇಕಾಗಿಲ್ಲ. ದೂಷಣೆ ಭೂಷಣೆ ತಿರಸ್ಕಾರ ಲೆಕ್ಕಕ್ಕೆ ಬೇಕಾಗಿಲ್ಲ. ಲಲಿತಾ ಸಹಸ್ರನಾಮ ಅನ್ನೋದು ವಿಪರೀತವಾದ ಮಡಿ ಮೈಲಿಗೆ ಜೊತೆಗೆ ನೈವೇದ್ಯ ಆಗ್ಬೇಕಾಗಿಲ್ಲ. ಶ್ರೀಚಕ್ರ ಪೂಜೆನ ಮನೆಯಲ್ಲಿ ಮಾಡಬಾರ್ದು ಅಂತ ಇಲ್ಲ. ಅದ್ ಪ್ರಾರಂಭ ಮಾಡಿದ್ಮೇಲೆ ಕಾಯಿಲೆ ಬರುತ್ತೆ ಅನ್ನೋದಿಲ್ಲ, ಯಾರು ಸತ್ತೋಗ್ತಾರೆ ಅನ್ನೋದಿಲ್ಲ, ಕಷ್ಟ ನಷ್ಟಗಳ ಮಾತಂತೂ ಕೇಳೋ ಹಾಗೆ ಇಲ್ಲ. ನುಡಿಯೋರು ನುಡಿತಾ ಇರ್ತಾರೆ, ಹಿಂಜರಿಬಾರ್ದು. ನಾವು ಆಡೋ ಮಾತುಗಳಿಗೆ ಗಮನ ಕೊಡ್ಬೇಕಾಗಿಲ್ಲ. ಹೆತ್ತ ತಾಯಿ ನೆತ್ತಿ ಮೇಲೆ ಹೊಡಿತಾಳೆ, ಸಾಯಿಸ್ಬಿಡ್ತಾಳ? ನಾವ್ ಹೇಳ್ಬೇಕಾದನ್ನೆಲ್ಲ ತಾಯಿ ಹತ್ತ ಕಷ್ಟ ಹೇಳ್ಕೊಂಡಾಗ ನಮ್ಮನ್ನ ಬಿಟ್ಟು ದೂರ ಹೋಗ್ತಾಳ? ಹಾಗಾಗಿ ಆ ಮನಸ್ಸು ಅಂತಕ್ಕಂಥದ್ದು ಯಾರಿಗೂ ಗೋಚರವಾಗದ ಮಹಾ ಅದ್ಭುತ ಲೋಕ. ಆ ಮನಸ್ಸು ಅಂತಕ್ಕಂಥ ದೊಡ್ಡ ಲೋಕದಲ್ಲಿ ಅಮ್ಮನವರನ್ನ ನೀವು ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಸ್ಥೂಲ ರೂಪವಾಗಿ ಮಾಡ್ಕೊಂತೀರಾ, ಸೂಕ್ಷ್ಮ ರೂಪವಾಗಿ ಮಾಡ್ಕೊಂತೀರಾ, ಮಂತ್ರ ಶರೀರವಾಗಿ ಮಾಡ್ಕೊಂತೀರಾ, ಅಥವಾ ಕುಂಡಲಿ ನಿರೂಪಣ ವರ್ಣನೆ ಮಾಡ್ಕೊಂತೀರಾ, ಎಲ್ಲವೂ ನಿಮಗ್ ಬಿಟ್ಟಿದ್ದು ಅಂತ ವಶಿನ್ಯಾದಿ ವಾಗ್ದೇವತೆಗಳಲ್ಲಿ ಒಂದು ಮಾತು ಹೇಳ್ತಾರೆ. ಹಾಗಾಗಿ ನೀವು ಆ ಭಕ್ತಿ ಪೂಜೆಯನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ಅದು ತುಂಬಾ ಮುಖ್ಯ ಆಗತ್ತೆ. ಅದು ತುಂಬಾ ಮುಖ್ಯ ಆಗತ್ತೆ. ಭಯ ಬೇಡ. ನೋಡಿ, ಶ್ರೀಚಕ್ರ ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ಳಿ ಈ ನಾನು ಹೇಳೋ ಮಾತು. ಸಾಮಾನ್ಯವಾಗಿ ಶ್ರೀಚಕ್ರದ ಹೆಸರು ಕೇಳ್ತಾ ಇರ್ತೀರ. ಈ ದೇವಿ ದೇವಾಲಯಗಳಲ್ಲಿ ಹೆಚ್ಚಾಗಿ ಶ್ರೀಚಕ್ರವನ್ನ ಸ್ಥಾಪನೆ ಮಾಡ್ತಾರೆ, ಮನೆಗಳಲ್ಲೂ ಇಟ್ಟು ಪೂಜೆ ಮಾಡ್ತಾರೆ. ಯಾಕೆ ಮಾಡ್ಬೇಕು? ದಾರಿದ್ರ್ಯ ನಾಶ ಆಗಿ ಸುಖ ಸಮೃದ್ಧಿ ಶಾಂತಿ ನೆಲೆಸ್ಬೇಕು. ನಕಾರಾತ್ಮಕ ಶಕ್ತಿ ಮನೆ ವಸ್ತು ಒಳಗಡೆನೂ ಪ್ರವೇಶ ಮಾಡೋ ಆಗಿಲ್ಲ. ಸ್ತ್ರೀ ಹಾಗೂ ಪುರುಷ ಶಕ್ತಿ ಎರಡೂ ಇರುತ್ತೆ. ಆದ್ರೆ ಉಪನಿಷತ್ತಲ್ಲಿ ಕೂಡ ಹೇಳ್ತಾರೆ, ಅದನ್ನ ಪೂರ್ವಾಭಿಮುಖವಾಗಿ ಇಟ್ಟು ಉತ್ತರಾಭಿಮುಖವಾಗಿ ಕೂತ್ಕೊಂಡು ಪೂಜೆ ಮಾಡ್ಬೇಕು. ಹೇಗೆ? ಅದನ್ನ ಈಸ್ಟ್ ಫೇಸಿಂಗ್ ಅಲ್ಲಿ ಇಟ್ಟು ನಾರ್ತ್ ಸೈಡ್ ಅಲ್ಲಿ ನಾವು ಕೂತ್ಕೊಂಡು ಪೂಜೆ ಮಾಡ್ಬೇಕು. ಶ್ರೀಚಕ್ರ ಒಂದು ಶಕ್ತಿಯುತವಾದ ಯಂತ್ರ ಅನ್ನೋದು ನಾನು ಮೊದಲನೇ ದಿನದಿಂದ ಹೇಳ್ಕೊಂಡ್ ಬಂದಿದ್ದೀನಿ. ಜಗನ್ಮಾತೆಯನ್ನು ಪ್ರತಿನಿಧಿಸೋದು. 9 ತ್ರಿಕೋನಗಳು ಒಂದಕ್ಕೊಂದು ಬೆಸ್ಕೊಂಡಿರುತ್ತೆ. ಈ ಯಂತ್ರವನ್ನ ನವಚಕ್ರ ಅಂತ ಕೂಡ ಕರಿತೀವಿ. ಎಲ್ಲ ತ್ರಿಕೋನಗಳು ಸೇರೋ ಮಧ್ಯ ಬಿಂದುವಿನಲ್ಲಿ ಒಂದೇ ಒಂದು ತುಕ್ಕಿದೆ. ಆ ಪಾಯಿಂಟ್ ಅದೇ ದೇವಿ ನೆಲೆಸಿರೋ ಸ್ಥಳ, ಚಕ್ರಾಂತರ ವಾಸಿನಿ ನೆಲೆಸಿರ್ತಕ್ಕಂಥ ಸ್ಥಳ. ಮೇಲ್ಮುಖವಾಗಿ ಆ ಶ್ರೀಚಕ್ರದ ಮೇಲ್ಗಡೆ ಅಗ್ನಿ ತತ್ವ ಇರುತ್ತೆ. ಯಾವಾಗ್ಲೂ ಆ ಬೆಂಕಿ ಜ್ವಾಲೆ ಹೊರಗಡೆ ಬರ್ತಾ ಇರುತ್ತೆ. ಆ ಸೈಡ್ ಅಲ್ಲಿರೋ ಸುತ್ತ ವಾಯು ತತ್ವವನ್ನು ಹೊಂದಿರುತ್ತೆ, ಗಾಳಿ ಪ್ರವಹಿಸ್ತಾ ಇರುತ್ತೆ. ಆ ಮಧ್ಯದ ಬಿಂದು ಜಲತತ್ವ ಇದೆ, ಅದರ ತಳ ಭೂತತ್ವವನ್ನ ಪ್ರತಿಪಾದಿಸುತ್ತೆ. 9 ತ್ರಿಕೋನಗಳು ಪರಸ್ಪರ ಬೆಸೆದು ಮತ್ತೆ ಸಣ್ಣ ಸಣ್ಣ 43 ತ್ರಿಕೋನ ಆಗುತ್ತೆ. ಇದು ಪೂರ್ಣ ಬ್ರಹ್ಮಾಂಡ, ಗರ್ಭದ ಸಂಕೇತ. ಅದ್ವೈತ ಸಿದ್ಧಾಂತ ಪ್ರತಿಪಾದಿಸುತ್ತಿಲ್ಲಿ. ಮತ್ತೆ ಶ್ರೀಚಕ್ರದ ಸುತ್ತ 8 ದಳದ ಕಮಲ ಇರುತ್ತೆ, ಹೊರಗಡೆ 16 ದಳದ ಕಮಲ ಇರುತ್ತೆ. ಇದನ್ನೆಲ್ಲ ಮಾಡಕ್ಕಾಗಲ್ಲ ಅಂತಾನೆ ಮನೆಯಲ್ಲಿ ಚಿಕ್ಕದಾದ ಶ್ರೀಚಕ್ರದ್ದು ಒಂದು ಕಟ್ಟಾಕ್ಸ್ಬಿಟ್ಟು ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಇದರಲ್ಲಿ ವಿಮಾನ ಚಕ್ರ ಅಂದ್ರೆ ಪ್ಲೇನ್ ಅಂತ ಕರಿತೀವಿ, ಗೋಪುರ ಚಕ್ರ ಪಿರಮಿಡ್ ಅಂತ ಕರಿತೀವಿ, ಗೋಲ ಚಕ್ರ ಸ್ಪೆರಿಕಲ್ ಅಂತ ಕರಿತೀವಿ. 3 ಟೈಪ್ಸ್ ಇರುತ್ತೆ ಇದರಲ್ಲಿ. ಆ ಶ್ರೀಚಕ್ರಾಕಾರದ ಮೇಲೆ ಕಟ್ಟಿರೋ ಹಲವಾರು ದೇವಾಲಯಗಳಲ್ಲಿ ತುಂಬಾ ದೇವಸ್ಥಾನ ಇದೆ. ನಮಗೆ ತಿಳಿದಿರೋ ಮಟ್ಟಿಗೆ ತುಮಕೂರು ಹತ್ರ ಹೆಬ್ಬೂರಲ್ಲಿರೋ ಕಾಮಾಕ್ಷಿ ಶಾರದಾ ದೇವಾಲಯ, ಇಂಡೋನೇಷ್ಯಾದಲ್ಲಿರೋ ಬೋರಬುದೂರಲ್ಲಿರೋ ಬುದ್ಧ ದೇವಸ್ಥಾನದಲ್ಲಿ ಶ್ರೀಚಕ್ರ ಆಕಾರದ ಮೇಲೆ ದೇವಸ್ಥಾನವನ್ನ ಕಟ್ಟಿದ್ದಾರೆ. ಶ್ರೀಚಕ್ರವನ್ನ ಶಂಕರಾಚಾರ್ಯರು ತುಂಬಾ ಕಡೆ ಪ್ರತಿಷ್ಠಾಪಿಸಿದ್ರು. ಅದ್ರಲ್ಲಿ ಮುಖ್ಯವಾಗಿದ್ದು ಆಂಧ್ರದ ವಿಜಯವಾಡದಲ್ಲಿ ಇರ್ತಕ್ಕಂಥ ಕನಕದುರ್ಗ ದೇವಸ್ಥಾನ, ಶೃಂಗೇರಿ ಶಾರದಾಂಬ ದೇವಸ್ಥಾನ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಸ್ಥಾನ, ಕಂಚಿ ಕಾಮಾಕ್ಷಿ ದೇವಸ್ಥಾನ, ನಿಲ್ಲೂರು ಆಂಧ್ರದ ಹತ್ರ ಇದೆ, ಚೆನ್ನೈಯಲ್ಲಿರೋ ಕಾಮಾಕ್ಷಿ ದೇವಸ್ಥಾನ, ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ದೇವಸ್ಥಾನ, ಶಿವನ ಸಮುದ್ರದಲ್ಲಿರುವ ಮೀನಾಕ್ಷಿ ದೇವಸ್ಥಾನ, ಕೊಲ್ಲೂರಲ್ಲಿರೋ ಮೂಕಾಂಬಿಕಾ ದೇವಸ್ಥಾನ, ಶ್ರೀಶೈಲದ ಭ್ರಮರಾಂಬ ದೇವಸ್ಥಾನ, ತಮಿಳುನಾಡಲ್ಲಿರೋ ತಿರುವತ್ತಿಯೂರ್ ಕಾಳಿ ದೇವಸ್ಥಾನ, ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ, ಗೌಹತಿಯ ಕಾಮಾಖ್ಯ ದೇವಸ್ಥಾನ, ಕಾಶ್ಮೀರದ ಜಗದಾಂಬ ಶಾರಿಕಾ ಭಾಗವತಿ ದೇವಸ್ಥಾನ, ಇನ್ನೂ ಹಲವಾರು ಕಡೆ ದೇವಸ್ಥಾನ ಇದೆ. ಇನ್ನೊಂದು ಮುಖ್ಯವಾಗಿ ನೇಪಾಳದಲ್ಲಿರೋ ಪಶುಪತಿನಾಥ ದೇವಾಲಯದಲ್ಲೂ ಕೂಡ ಶ್ರೀಚಕ್ರ ಇದೆ. ಉತ್ತರಾಖಂಡದಲ್ಲಿ ಆಲ್ಮೋರಾ ಜಿಲ್ಲೆಯಲ್ಲಿ ಲಾಮ್ಗಡ ಅಂತಕ್ಕಂಥ ಪ್ಲೇಸು ಶ್ರೀ ಕಲ್ಯಾಣಿಕಾ ಡೋಲಾಶ್ರಮ ಅಂತ ಇದೆ. ಅತ್ಯಂತ ತೂಕದ ಅತಿ ಭಾರವಾದ ಶ್ರೀಚಕ್ರ ಇದೆ.
1600 kg ಇರೋ ಶ್ರೀಚಕ್ರ ಇದೆ. 1600 ಕಿಲೋಗ್ರಾಮ್ ಅಷ್ಟು ವೆಯ್ಟ್ ಇರೋ ಶ್ರೀಚಕ್ರ ಇದೆ. ಅತಿ ದೊಡ್ಡ ಶ್ರೀಚಕ್ರ ಅಂತ ಕೂಡ ಕರೀತೇವೆ. ನೋಡಿ, ಉಗ್ರ ಸ್ವರೂಪಳಾಗಿದ್ದು ತಾಯಿ, ಉಗ್ರ ಸ್ವರೂಪಳಾಗಿದ್ದು ಮಾಂಸಾಹಾರ ತಿಂತಾ ಇರ್ತಾಳೆ ಮಧುರೆ ಮೀನಾಕ್ಷಿ. ಆಮೇಲೆ ದೇವಿನ ಹೆಂಗೋ ಶಂಕರಾಚಾರ್ಯರು ಶ್ರೀಚಕ್ರದಲ್ಲಿ ಮಧ್ಯೆ ಬಂದಿದ್ದ ಕಾರಣ ಯಾಕೆ ಗೊತ್ತಾ? ಮಾಂಸಾಹಾರ ಬಿಟ್ಟು ಶಾಕಾಹಾರಿ ಆಗಬೇಕು, ಎಲ್ಲ ಶಕ್ತಿಗಳು ಒಂದೇ ಕಡೆ ತುಂಬಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅಂತ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳಿದ್ರು ಶ್ರೀಚಕ್ರದ ಶಂಕರಾಚಾರ್ಯ ಕಾನ್ವರ್ಸೇಷನ್, ಯಾಕೆ ತಾಯಿ ಹಿಂಗಾಗಿದ್ದು, ವಾಟ್ ಈಸ್ ದ ರೀಸನ್, ಯಾಕೆ ಅವಳು ಹಂಗಿದ್ಲು ತಾಯಿ ಅಂದ್ರೆ, ತಾಯಿ ಮಾಂಸಾಹಾರ ಭಕ್ಷಣೆಯನ್ನ ಮಾಡ್ತಾ ಇರ್ತಾಳೆ. ಯಾವಾಗ ಅಂದ್ರೆ ಈ ರಾಕ್ಷಸರೆಲ್ಲ ಸಂಹಾರ ಆದ್ಮೇಲೆ ಶಾಂತ ರೂಪಕ್ಕೆ ಬಂದ್ರು ಕೂಡ ಆ ಮನಸ್ಥಿತಿ ಉಳ್ಳವಳಾದಂತ ದೇವಿ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಂಡಿರಲ್ಲ. ಅದೇ ನಿಟ್ಟಿನಲ್ಲಿದ್ದು ಯಾವಾಗ್ಲೂ ಪ್ರತಿದಿನ ಏನಾದ್ರೂ ಒಂದು ಮಾಂಸ ಭಕ್ಷಣೆಯನ್ನ ಮಾಡ್ತಾ ಬರ್ತಾ ಇರ್ತಾಳೆ. ಇದನ್ನ ಬದಲಾಯಿಸ್ಬೇಕು ಅನ್ನೋ ಕಾರಣಕ್ಕೆ ಶಂಕರರು ಏನ್ ಮಾಡ್ತಾರೆ, ಇದನ್ನ ತಾಯಿಯನ್ನ ಶ್ರೀಚಕ್ರದಲ್ಲಿ ಬಂಧನವನ್ನ ಮಾಡ್ತಾರೆ. ನಂತರ ದೇವಿ ಸೌಮ್ಯ ಸ್ವರೂಪಳಾಗಿ ಮೀನಾಕ್ಷಿಯಾಗಿ ನೆಲೆಸ್ತಾಳೆ. ಮೊದಲು ಶ್ರೀಚಕ್ರ ಸ್ಥಾಪನೆಗೊಂಡಿದ್ದೇ ಮಧುರೈಯಲ್ಲಿ. ಶಂಕರಾಚಾರ್ಯ ಉಗ್ರಶಕ್ತಿ ಸೋಪಾನವಾಗಿದ್ದಂತ ಶ್ರೀಚಕ್ರವನ್ನ ಪರಿಷ್ಕರಿಸಿ ಮಂಗಳಕರ ಶಕ್ತಿ ದೇವತೆಗೆ ಸಾತ್ವಿಕ ರೂಪವಾಗಿ ತುಂಬಿ ಅದನ್ನ ಇದ್ ಮಾಡ್ತಾರೆ. ಮತ್ತೆ ಶ್ರೀಚಕ್ರದ ಮೇಲೆ ನೀವೇನಾದ್ರೂ ಲೇಸರ್ ಲೈಟ್ ನ ಪಾಸ್ ಮಾಡಿದ್ರೆ, ಕ್ರಮವಾಗಿ ಕರೆಕ್ಟ್ ಆಗಿ ಮ್ಯಾಥಮೆಟಿಕಲ್ ಆರ್ಡರ್ ಪ್ರಕಾರ ಪಾಸ್ ಮಾಡಿದ್ರೆ ಅಲ್ಲಿ ಲಲಿತಾ ದೇವಿಯ ಚಿತ್ರ ಗೋಚರ ಆಗತ್ತೆ. ಶ್ರೀಚಕ್ರ ಪೂಜೆ ಮಾಡ್ಬೇಕಾದ್ರೆ ಏನಾದ್ರೂ ನೀವು ಕೆಟ್ಟ ಭಾವನೆ ಇಟ್ಕೊಂಡ್ರೆ ಕಣ್ಣು ಮಂಜಾಗ್ಬಿಡುತ್ತೆ, ಹೋಗ್ತಾ ಹೋಗ್ತಾ ಕಣ್ಣು ಹೋಗ್ಬಿಡ್ತದೆ. ಅದೇ ಶ್ರೀಚಕ್ರದ ಮೇಲೆ ಏನಾದ್ರೂ ಒಳ್ಳೆ ದೃಷ್ಟಿ ಇಟ್ಕೊಂಡ್ರೆ ನರಮಂಡದಲ್ಲಿ ಕಂಪನ ಅಂದ್ರೆ ವೈಬ್ರೇಷನ್ ಅಂತ ಕರಿತೀವಿ, EEG ಎಲೆಕ್ಟ್ರೋ ಎನ್ಕೆಫಲೋಗ್ರಾಫ್ ಅಂತ ಕರಿತೀವಿ, ಅಲ್ಫಾ ರೇಸ್ ಅದರಿಂದ ರೇಡಿಯೇಟ್ ಆಗುತ್ತೆ ಶ್ರೀಚಕ್ರದಿಂದ. ಆ ಶ್ರೀಚಕ್ರದ ಜ್ಞಾನೇಂದ್ರಿಯ ಮಟ್ಟ ಆಧುನಿಕ ನರಶಾಸ್ತ್ರ ನಮ್ಮ ಮೆದುಳಿಗೆ, ನಮ್ಮ ಶ್ರವಣ ಚೇತನಕ್ಕೆ ತುಂಬಾ ಒಳ್ಳೆ ಕಾರ್ಯಶೀಲತೆಯನ್ನ ಕೊಡುತ್ತೆ. ಮತ್ತೆ ಈಜಿಪ್ಟ್ ಅಲ್ಲಿ ಪಿರಮಿಡ್ ನೋಡಿರ್ಬೋದು, ಮಮ್ಮೀಸ್ ಅಂತ ಕರಿತೀವಿ. ಆ ಈಜಿಪ್ಟ್ ಅಲ್ಲಿರೋ ಪಿರಮಿಡ್ ಶ್ರೀಚಕ್ರದ ರೇಖಾಗಣಿತ ರಹಸ್ಯ ಅಂತ ಹೇಳ್ತಾರೆ. ಈ ಶ್ರೀಚಕ್ರ ರಹಸ್ಯ ಭೇದಿಸ್ಬೇಕು ಅಂತ ರಷ್ಯಾ ವಿಜ್ಞಾನಿಗಳು ಮಾಸ್ಕೋ ಯೂನಿವರ್ಸಿಟಿಲೆಲ್ಲ ತುಂಬಾ ನಿರಂತರವಾಗಿ ಮಾಡಿದ್ರು. ಕಡೆಗೆ ಅವ್ರು ಹೇಳಿದ್ರು, ಯಾರು ಶ್ರೀಚಕ್ರದ ಆರಾಧನೆಯನ್ನ ಮಾಡ್ತಿರೋ ಜೀವಕೋಶದಲ್ಲಿ ಇರ್ತಕ್ಕಂಥ DNA ಕಾರ್ಯಚಟುವಟಿಕೆ ಪ್ರಚೋದನೆಗೊಳ್ಳುತ್ತೆ ಅಂತ. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲರೂ ಶ್ರೀಚಕ್ರವನ್ನ ಆರಾಧನೆ ಮಾಡ್ಕೊಂಡು ಬಂದ್ರು. ಇಂತಹ ಮಹೋನ್ನತವಾದ ಶಕ್ತಿಯನ್ನು ಹೊಂದಿರತಕ್ಕಂತ ಈ ಶ್ರೀಚಕ್ರ ಮಹಿಮೆಯನ್ನ ಇವತ್ ನಾವು ತಿಳ್ಕೊಂತ ಇದ್ದೀವಿ. ಮಗುವಿನ ಗೆಲುವು ತಾಯಿಗೆ ಸಂತೋಷ ಆಗತ್ತೆ. ಒಗಡೆ ಆಟದಲ್ಲಿ ಆಯ್ತು ಎಲ್ಲ ಆಯ್ತಲ್ವಾ, ತಾಯಿ ಸೋತ್ಲು ಅಂತ ಬೇಜಾರಾದ್ರೂ ನಗ್ತಿದ್ಲು. ಯಾಕಂದ್ರೆ ತಾಯಿ ಮುಂದೆ ಮಕ್ಳು ಗೆದ್ದಾಗ ತಾಯಿಗೆ ಸೋಲಾಗಲ್ಲ, ತಾಯಿ ನಗ್ತಾಳೆ, ನನ್ನ ಮುಂದೆ ನನ್ ಮಕ್ಳು ಗೆದ್ರು ಅಂತ. ಹಾಗಾಗಿ ಇಲ್ಲಿ ಗೆದ್ದಿದ್ದು ಅವರಲ್ಲ, ನಾವು ಗೆದ್ದಿದ್ದೀವಿ. ನಾವು ಗೆದ್ದು ಇವತ್ತು ಅದನ್ನ ನಾವು ಇದ್ ಮಾಡ್ಕೊಂತ ಇದ್ದೀವಿ. ಸುಮ್ಮನೆ ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಈ ಕಲ್ತೀವಿ, ನಮಗ್ ಗೊತ್ತಿದ್ದು ಈ ಕಲಿಬೇಕು ಅಂದ್ರೆ ಓದ್ಬೇಕು, ಅದಕ್ಕೆ ಕಲ್ತೆ ನಾನು ಅಂತ. ನಮ್ಗೆ ರಹಸ್ಯನೇ ಗೊತ್ತಿಲ್ಲ. ವರ್ಣಮಾಲೆಯ ನಿಂದ ತನಕ ಎಲ್ಲ ಅಕ್ಷರಗಳು, ಬೀಜಾಕ್ಷರಗಳು ಶ್ರೀಚಕ್ರದಲ್ಲಿದೆ, ಅಲ್ಲಿಂದ ಉದ್ಭವ ಆಗೋಯ್ತದು ಅಂತ. ಅಲ್ಪ ಪ್ರಾಣ, ಮಹಾಪ್ರಾಣ, ಒತ್ತು ಎಲ್ಲ ಬದಲಾಗೋದ್ರೆ ಮಂತ್ರ ಉದ್ದೇಶ ಬದಲಾಗ್ಬಿಡುತ್ತೆ. ಒಂದ್ ಅಕ್ಷರ ಹೆಚ್ಚಾದ್ರೂ ಒಂದ್ ಅಕ್ಷರ ಕಡಿಮೆ ಆದ್ರು. ಈ ಶ್ರೀಚಕ್ರ ಕ್ರಿಯೇಟ್ ಮಾಡ್ತಾ ಇದ್ರು ಶಂಕರಾಚಾರ್ಯರು, ಒಂದೇ ಒಂದ್ ಅಕ್ಷರ ಆ ಕಡೆ ಈ ಕಡೆ ಆಗಿದ್ರು ಶ್ರೀಚಕ್ರ ಕ್ರಿಯೇಟ್ ಆಗ್ತಿರ್ಲಿಲ್ಲ. ಅದೇ ತರ ಅನರ್ಥ ಆಗೋದು ಬೇಡ ಅಂತ ಉಗ್ರ ಬೀಜಾಕ್ಷರಗಳ ಸ್ಥಾಪನೆ ನೋಡಿ. ಬೀಜಾಕ್ಷರಗಳಲ್ಲಿ ಉಗ್ರ ಬೀಜಾಕ್ಷರ, ಸೌಮ್ಯ ಬೀಜಾಕ್ಷರ, ಮಂದ ಬೀಜಾಕ್ಷರ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಶ್ಲೋಕಾಸ್ ಇದೆ. ಶ್ಲೋಕ ಹೇಳ್ಕೊಂತೀರಲ್ವಾ, ಕೆಲವೊಂದು ಮಂತ್ರ ನೋಡಿ ಹೆಣ್ಮಕ್ಳು ಹೇಳ್ಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ಉಗ್ರ ಬೀಜಾಕ್ಷರ. ಅದನ್ನ ಹೇಳ್ದಾಗ ಏನಾಗುತ್ತೆ ಅಂದ್ರೆ ನಿಮ್ಮ ಗರ್ಭಕೋಶಕ್ಕೆ, ನಿಮ್ಮ ಯೂಟ್ರಸ್ಗೆ, ನಿಮ್ಮ ಮೂಲಾಧಾರ ಚಕ್ರಕ್ಕೆ ಘಾಸಿ ಆಗತ್ತೆ. ಏನಾದ್ರು ತಗೊಂಡು ಹೊಡೆದ್ಬಿಟ್ಟಾಗ ಒಂದು ಪಾರ್ಟ್ ಡ್ಯಾಮೇಜ್ ಆಗತ್ತೆ. ಆ ರೀತಿ ಆ ಮಂತ್ರಗಳಲ್ಲಿರ್ತಕ್ಕಂಥ ಬೀಜಾಕ್ಷರಿ ಮಂತ್ರದಲ್ಲಿರ್ತಕ್ಕಂಥ ಅಕ್ಷರಗಳು ನಿಮ್ಮ ಗರ್ಭಕೋಶದ ಮೇಲೆ ಪರಿಣಾಮ ಬೀರುತ್ತೆ. ಎಲ್ಲ ಅಲ್ಲ, ಎಲ್ಲೋ 100ರಲ್ಲಿ 1-2 ಶ್ಲೋಕ ಹೇಳ್ಕೋಬಾರದು, ಕೆಲವೊಂದು ಶ್ಲೋಕ. ಮತ್ತೆ ಹೆಣ್ಮಕ್ಳು ಮಂತ್ಲಿ ಸೈಕಲ್ಸ್ ಆದ್ಮೇಲೆ ಯಾಕೆ 3 days ಸ್ಟಾಪ್ ಮಾಡಿ ಅಟ್ಲೀಸ್ಟ್ 3 days ಹೇಳ್ಬಿಡಿ ಶ್ಲೋಕಾಸ್ನ ಅಂತೀವಿ ಅಂದ್ರೆ, ಯಾಕೆ ಅಂದ್ರೆ ಆ ಟೈಮಲ್ಲಿ ಅದು ಮೆನ್ಸ್ಟ್ರಲ್ ಸೈಕಲ್ ಏನಾಗುತ್ತೆ ನಿಮ್ದು ಅಂದ್ರೆ ಮೆನೋಪಾಸ್ ಅದು ಏನಾಗಿರುತ್ತೆ ಅಂದ್ರೆ ಫ್ಲೋಯಿಂಗ್ ಇರುತ್ತೆ.
ಅದು ಒಂದ್ ಕಡೆ ಸ್ಟಾಪ್ ಇರಲ್ಲ, ಕಾನ್ಸ್ಟೆಂಟ್ ಆಗಿ ಇರಲ್ಲ. ಹಾಗಾಗಿ ಆ ಟೈಮಲ್ಲಿ ಶ್ಲೋಕ ಹೇಳ್ಕೊಂಡಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆಗಿ ರಕ್ತಸ್ರಾವ ಹೆಚ್ಚಾಗುತ್ತೆ, ಬ್ಲಡ್ ಫ್ಲೋಯಿಂಗ್ ಜಾಸ್ತಿ ಆಗತ್ತೆ. ಹಾಗಾಗಿ 3 ದಿನ ಹೇಳ್ಬೇಡಿ ಅಂತೀವಿ ಹೊರತು ದೇವ್ರಿಗೆ ಅಪಚಾರ ಮಾಡ್ತೀರಾ ಅಂತಲ್ಲ. ಆ ದೇವ್ರಿಗೆ ಅಪಚಾರ ಆಗೋದ್ರ ಜೊತೆಗೆ ನಮ್ಗೆ ಅಪಚಾರ ಆಗತ್ತೆ, ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಹೇಳ್ಬೇಡಿ, 3 ದಿನ ಸುಮ್ನೆ ಇದ್ದು ಕೇಳಿಸ್ಕೊಳ್ಳಿ, ಕೇಳಿಸ್ಕೊಳೋದ್ರಲ್ಲಿ ಏನ್ ತಪ್ಪಿಲ್ಲ ಅಂತ ಹೇಳ್ತಾ ಇರ್ತೇವೆ. ಹಂಗಾಗಿ ಇಲ್ಲಿ ಎಲ್ಲಾ ಕೂಡ ಇದೆ. ಆಟದ ನಡುವೆ ಸ್ತೋತ್ರವನ್ನು ಹೇಳ್ತಾ 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 ಅಮ್ಮನವರನ್ನ ತಂದು ಕೂರ್ಸೇ ಬಿಟ್ರು. ಅವಳನ್ನ ಸಾತ್ವಿಕ ರೂಪಕ್ಕೆ ತಂದ್ರು. ಆ ಪಾಂಡ್ಯ ರಾಜ, ಆ ಅಮ್ಮನವರ ಮೀನಾಕ್ಷಿ ಇವತ್ತು ಕೂಡ ಮನೆ ದೇವರಾಗಿ ತಮಿಳ್ನಾಡಲ್ಲಿ ಎಷ್ಟೋ ಜನ ಆಕೆನ ಆರಾಧನೆಯನ್ನ ಮಾಡ್ತಾ ಇದ್ದಾರೆ. ಆರಾಧನೆಯನ್ನ ಇನ್ನು ಶ್ರೀಚಕ್ರದ ಬಗ್ಗೆ ಮಾತಾಡ್ತಾ ಇದ್ರೆ ಡೇಸು ಇದು ಸಾಲಲ್ಲ, ಮಾತಾಡ್ತಾನೆ ಇರ್ಬೋದು. ಯಾಕಂದ್ರೆ ಅದ್ರಲ್ಲಿ ಅಂತ ಈಗ ಸೌಂದರ್ಯ ಲಹರಿ ಕಮಲ ಶಕ್ತಿಯನ್ನ ತುಂಬಿಸಿ ಭೌತಶಾಸ್ತ್ರಕ್ಕೆ ಅದನ್ನ ಅಂದ್ರೆ ಫಿಸಿಕ್ಸ್ ಸೈನ್ಸ್ ಅಲ್ಲಿ ಫಿಸಿಕ್ಸ್ ಇದೆ ಪಾರ್ಟ್ ಅಲ್ವಾ, ಅದ್ರಲ್ಲಿ ಅವ್ರು ಮಾಡಿದಾಗ ಗಾಡ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ದೇವಕಣ ಅಂತ ಕರಿತೀವಿ. ಚಕ್ರದಲ್ಲಿ ದೇವಕಣವನ್ನ ಅವ್ರು ಫೈಂಡ್ ಔಟ್ ಮಾಡ್ತಾರೆ ಫಿಸಿಕ್ಸ್ ಅವರು. ಜೊತೆಗೆ ಆಗ್ಲೇ ಹೇಳಿದ್ನಲ್ಲ, ನರಶಾಸ್ತ್ರ ವಿವರಣ ಹೋಲಿಕೆ, ಬುದ್ಧಿ ಸರಿ ಇಲ್ಲ, ಬುದ್ಧಿಮಾಂದ್ಯ, ಆ ಮಕ್ಳ ಮೇಲೆ ಏನಾದ್ರೂ ಪರಿಣಾಮ ಬೀರುತ್ತಾ ಅಂತ ನೋಡ್ತಾ ಇದ್ದಾರೆ. ಇದೆಲ್ಲ ನಾವು ಅಪ್ಗ್ರೇಡ್ ಆಗ್ತಾ ಇದೀವಿ, ಹಾಗಾಗಿ ಸಂಶೋಧನೆ ಮಾಡ್ತಾ ಇದೀವಿ. ಬಟ್ ಒಂದು ವಿಚಾರ ನೇರವಾಗಿ ಹೇಳ್ಬೇಕು ಅಂದ್ರೆ, ಇದು ಮಾಡದೇ ಇರ್ಲಿ, ಅದ್ರಿಂದ ಒಳ್ಳೇದಾಗ್ತಾ ಇದೆ ಅನ್ನೋ ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಅದನ್ನೆಲ್ಲ ಇವತ್ತು ನಾವು ಕೇಳ್ತಾ ಇದೀವಿ. ಇಷ್ಟು ದಿನ ಇದ್ರ ಬಗ್ಗೆ ನಮ್ಗೆ ಗೊತ್ತಿರ್ಲಿಲ್ಲ. ಈಗ ಇದನ್ನ ಪ್ರಾಕ್ಟಿಕಲ್ ಆಗಿ ದೈವಿಕವಾಗಿ ಎಲ್ಲ ರೀತಿಯಿಂದ ತಿಳ್ಕೊಂತಾ ಇದ್ದೀನಿ ಅನ್ನೋ ವಿಚಾರ ನಿಮ್ಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಸದಾಕಾಲ ನಾವು ಲಲಿತಾಂಬೆಯ ಪಾದಕ್ಕೆ ಶರಣು ಎನ್ನೋಣ, ಆಕೆಯನ್ನ ಸ್ಮರಿಸುತ್ತಾ ಇರೋಣ. ಧನ್ಯವಾದಗಳು.